ಇಂದಿನ ಸಂದೇಶದ ವಾಕ್ಯಗಳನ್ನು ದೇವರ ಸಮ್ಮುಖದಲ್ಲಿ ನಾವು ಒಟ್ಟಾಗಿ ಓದಿ ನಾವು ದೇವರ ವಾಕ್ಯದ ಕಡೆ ನಾವೆಲ್ಲರೂ ಪ್ರವೇಶ ಮಾಡಲಿಕ್ಕೋಸ್ಕರವಾಗಿ ನಾವು ಹೋಗುವಂತರಾಗಿರೋಣ. ಯೋಯಲ್ ಬರೆದಂಥ ಪ್ರವಾದಿ ಗ್ರಂಥ, ಬುಕ್ ಆಫ್ ಯೋಯಲ್ ಬರೆದಂಥ ಪ್ರವಾದಿ ಗ್ರಂಥ 2ನೇ ಅಧ್ಯಾಯದ ಅದರ 21ನೇ ವಚನದಿಂದ ಅದರ 27ನೇ ವಚನದವರೆಗೂ ನಾವೆಲ್ಲರೂ ಒಟ್ಟಾಗಿ ಶಬ್ದ ತೆಗೆದು ಓದೋಣ. ಹೊಸ ಒಡಂಬಡಿಕೆ ಹುಡುಕ್ತಾ ಇದ್ರೆ ಹೊಸ ಒಡಂಬಡಿಕೆಯಲ್ಲಿಲ್ಲ, ಹಳೆಯ ಒಡಂಬಡಿಕೆಯಲ್ಲಿ 964 ಪೇಜ್ ನಂಬರ್. ಹಳೆಯ ಒಡಂಬಡಿಕೆಯಲ್ಲಿ 964, ಹಳೆಯ ಒಡಂಬಡಿಕೆಯಲ್ಲಿ 964 ನಿಮ್ಮ ಸತ್ಯವೇದ ಗ್ರಂಥದ ಎಡಭಾಗದಲ್ಲಿ ಹಳೆಯ ಒಡಂಬಡಿಕೆ ಇದೆ. ದೊರಕಿದವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಇನ್ನು ಕೆಲವರಿಗೆ ಹಿಂದೆ ದೊರಕಲಿಲ್ಲ ಅನಿಸುತ್ತೆ, ಅನೇಕರು ಹುಡುಕ್ತಾ ಇದ್ದೀರ. ನನ್ನ ಎಡಗಡೆಯಲ್ಲಿ, ಬೈಬಲಿನ ಎಡಗಡೆಯಲ್ಲಿ 964 ಪೇಜ್ ನಂಬರ್. ಇನ್ನೊಂದು ಸರಿ ದೊರಕಿದವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳುವಂತರಾಗಿರೋಣ. ಒಟ್ಟಾಗಿ ಸೇರಿ ಈ ವಾಕ್ಯಗಳನ್ನು ಓದೋಣ. ಬೈಬಲ್ ಹೇಳುತ್ತೆ, ಈ ವಾಕ್ಯವನ್ನು ಓದುವವನು, ಈ ವಾಕ್ಯವನ್ನು ಕೇಳುವವನು, ಈ ವಾಕ್ಯವನ್ನು ಕೈಗೊಂಡು ನಡೆಯುವವನು ಧನ್ಯನು ಎಂಬುದಾಗಿ. ಹಾಗಾದರೆ ವಾಕ್ಯ ಓದುವುದರಿಂದ, ವಾಕ್ಯ ಕೇಳುವುದರಿಂದ, ವಾಕ್ಯದ ಕೈಗೊಂಡು ನಡೆಯೋದ್ರಿಂದ ಅದನ್ನು ಆಶೀರ್ವದಿಸಲ್ಪಡುವನಾಗಿರುತ್ತಾನೆ ಎನ್ನುವಂಥ ಆ ಒಂದು ನಂಬಿಕೆಯೊಟ್ಟಿಗೆ ಒಟ್ಟಾಗಿ ಶಬ್ದ ತೆಗೆದು ಎಷ್ಟು ಗಟ್ಟಿಯಾಗಿ ವಾಕ್ಯಗಳನ್ನು ಓದಲಿಕ್ಕೆ ಸಾಧ್ಯವಾಗುತ್ತೋ ಒಟ್ಟಾಗಿ ಸೇರಿ ನಾವು ಓದೋಣ. ಭೂಮಿಯೇ ಹೆದರಬೇಡ. ನಾನು ಹೇಳಿದೆ ಒಟ್ಟಾಗಿ ಓದ್ರಿ ಅಂತ, ಶಬ್ದ ತೆಗೆದು ಗಟ್ಟಿಯಾಗಿ ಓದ್ರಿ. ಇನ್ನೊಂದು ಸರಿ 21ನೇ ವಾಕ್ಯದಿಂದ ಸಿದ್ಧರಾಗಿದ್ದೀರಾ? ಒಟ್ಟಾಗಿ. ಭೂಮಿಯೇ ಹೆದರಬೇಡ, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಭೂಜಂತುಗಳೇ ಅಂಜಬೇಡಿರಿ. ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಬಿಡುವುದು, ಅಂಜೂರದ ಗಿಡವು ದ್ರಾಕ್ಷಾಲತೆಯು ಸಾರತ್ವವಾಗಿ ಫಲಿಸುವುದು. ಚಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನ ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು. ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗೆ ಸುರಿಸುವನು. ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ಎಣ್ಣೆಯು ತುಂಬಿ ತುಳುಕುವುದು. ಗುಂಪು ಮಿಡತೆಯು, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರು ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನು. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದಂಥ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಈ ವಾಕ್ಯಗಳಿಗಾಗಿ 3 ಸಾರಿ ಕೈಗೆಳೆತಿ ಗಟ್ಟಿಯಾಗಿ ಹೇಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಪಕ್ಕದಲ್ಲಿರುವಂಥ ಒಬ್ಬರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ದೇವ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ. ಎಸ್, ಆಮೇನ್, 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 ಆಮೇನ್. ಕುಳಿತುಕೊಳ್ಳೋಣ. ಇವತ್ತು ದೇವರ ಸಮ್ಮುಖದಲ್ಲಿ ನಾನು ತೆಗೆದುಕೊಳ್ಳುವಂಥ ಒಂದು ವಚನ, ಕರ್ತನು ನನಗೆ ಪ್ರೇರೇಪಿಸಿದಂಥ ವಚನದ ಕಡೆ ನಾನು ನಿಮ್ಮನ್ನು ನಡೆಸಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ನಿಧಾನ ಗತಿಯಲ್ಲಿ ಕೆಲವೊಂದು ವಚನಗಳನ್ನು ನಾವು ಗ್ರಹಿಸಿಕೊಳ್ಳತಕ್ಕಂತೆ, ಅರ್ಥ ಮಾಡಿಕೊಳ್ಳತಕ್ಕಂತೆ ಕೆಲವೊಂದು ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ತಿಳಿಸ್ಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು 23ನೇ ವಚನದಿಂದ ನಾವು ಓದಿಕೊಂಡು ಬಂದಾಗ, ದೇವರು ಕಳೆದ ರಾತ್ರಿಯಲ್ಲಿ ನನ್ನ ಹೃದಯದಲ್ಲಿ ಬಹಳವಾಗಿ ಒಂದು ಶಬ್ದವನ್ನು ದೇವರು ಮಾತನಾಡಿದನು. ದೇವರು ತಾನು 23ನೇ ವಚನದ ಮುಖಾಂತರ ನನ್ನ ಬಳಿಯಲ್ಲಿ ಮಾತನಾಡಿ ದೇವರು ತಾನು ಹೇಳಿದನು, ಆತನ ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು. ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗೆ ಸುರಿಸುವೆನು ಎಂಬುದಾಗಿ ಕರ್ತನು ನನ್ನ ಬಳಿಯಲ್ಲಿ ಕಳೆದ ರಾತ್ರಿ ಮಾತನಾಡಿದನು. ನಾನು ಚಿಂತೆ ಮಾಡಿದೆ, ದೇವರೇ ಮಳೆಗಾಲದಲ್ಲಿ ಈ ವಾಕ್ಯ ಮಾತಾಡಿದ್ರೆ ಪರವಾಗಿಲ್ಲ, ಆದರೆ ಇದು ಮಳೆನೇ ಬೀಳದಿರೋ ಕಾಲ, ಏನು ದೇವರೇ ಇದು ಮಳೆ ಬಗ್ಗೆ ಮಾತಾಡು ಅಂತ ಹೇಳ್ತಾ ಇದೆಯಲ್ಲ ಅಂತ ನಾನು ಹೇಳಿದೆ. ದೇವರೇ ಮಳೆ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸೂಚನೆ ಕೊಡು ಅಂತ. ಬೆಳಗ್ಗೆ ಎದ್ದು ಪ್ರಾರ್ಥನೆ ಕೂತ್ಕೊಂಡಾಗ ಜೋರಾಗಿ ಮಳೆ ಬೀಳೋದಕ್ಕೆ ಪ್ರಾರಂಭಿಸಿದಾಗ ನಾನು ಚಿಂತೆ ಮಾಡಿದೆ, ಎಸ್
ಈ ಕಾಲ ದೇವರ ಮಕ್ಕಳಿಗೆ ಒಂದು ದೊಡ್ಡ ಆಶೀರ್ವಾದದ ಮಳೆಯನ್ನ ದೇವರು ನಿಶ್ಚಯವಾಗಿ ದೇವರು ಸುರಿಸಲಿಕ್ಕಾಗಿ ದೇವರು ಹೋಗ್ತಾನೆ. ನಾನು ಒಂದು ಕಾರ್ಯ, ನನಗೆ ಬೆಳಗ್ಗೆ ಮಳೆ ಜೋರಾಗಿ ಬಿದ್ದಾಗ ಬಹಳ ಸಂತೋಷ ಆಗಾಯಿತು. ಕಾರಣ ನಾವು ದೇವರ ಚಿತ್ತದ ಪ್ರಕಾರವಾಗಿ ಇದ್ದೇವೆ. ವಿ ಆರ್ ಇನ್ ದ ರೈಟ್ ಸೀಸನ್. ನಾವು ದೇವರ ತಕ್ಕ ಕಾಲದಲ್ಲಿ ನಾವಿದ್ದೇವೆ. ಹಾಗಾದ್ರೆ ನಾನು ಹೇಳ್ತೇನೆ, ಈ ಜನವರಿ ಮೊದಲುಗೊಂಡು ಆಲ್ರೆಡಿ ನಿಮ್ಮ ಜೀವಿತದ ಮೇಲೆ ಒಂದು ಆಶೀರ್ವಾದದ ಮಳೆ ಸುರಿಲಿಕ್ಕೆ ಪ್ರಾರಂಭವಾಯಿತು. ನಾನು ಹೇಳ್ತೇನೆ, ಕಾಲ ಇದ್ರೂ ಕಾಲ ಇಲ್ಲದೆ ಹೋದ್ರು, ಅದು ಎಂಥ ಕಾಲವಾಗಿರಲಿ, ಅನುಕೂಲವಾದ ಕಾಲ ಆಗಲಿ, ಪ್ರತಿಕೂಲವಾದ ಕಾಲ ಆಗಲಿ, ಹೋರಾಟದ ಕಾಲ ಆಗಲಿ, ಹಿಂಸೆಯ ಕಾಲ ಆಗಲಿ, ಹಣ ಇರುವ ಕಾಲ ಆಗಲಿ, ಬರಡಿರುವ ಕಾಲವಾಗಲಿ, ಎಂಥ ಕಾಲವಾದರೂ ದೇವರ ಮಕ್ಕಳು ನಿರೀಕ್ಷಿಸೋಣ. ನಮ್ಮ ಮೇಲೆ ದೇವರೊಂದು ದೊಡ್ಡ ಮಳೆಯನ್ನು ಸುರಿಸಲಿಕ್ಕಾಗಿ ಹೋಗ್ತಾನೆ. ಅನುಕೂಲವಾದ ಕಾಲದಲ್ಲೂ ಅನಾನುಕೂಲ ಕಾಲದಲ್ಲೂ ತನ್ನ ಜನರಿಗಾಗಿ ಅಪ್ರಮೇಯವಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ, ತನ್ನ ಜನರ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ ನನ್ನ ದೇವರು ಶಕ್ತನು ಎಂದು ನಂಬುವ ದೇವರ ಮಕ್ಕಳು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ನನಗೆ ಬಹಳ ಸಂತೋಷ ಆಯಿತು. ದೇವರು ಏನಕ್ಕಾಗಿ ಈ ಮಳೆಯನ್ನು ದೇವರು ಸುರಿಯ ಮಾಡಲಿಕ್ಕಾಗಿ ದೇವರು ಇಷ್ಟಪಡ್ತಾನೆ. ಬೈಬಲಲ್ಲಿ ನಾವು ಗಮನಿಸಿದ ಪ್ರಕಾರವಾಗಿ ಗಮನಿಸ್ತೇವೆ, ಮಳೆ ಬಿದ್ದಾಗ್ಲೇ ದೇವರು ಹೇಳ್ತಾನೆ, ನಿಮ್ಮ ಕಣಗಳಲ್ಲಿ ರಾಶಿಯು ರಾಶಿಯಾಗಿರುವುದು. ದೇವರು ತಾನು ಹೇಳ್ತಾನೆ, ನಿಮ್ಮ ತೊಟ್ಟಿಗಳಲ್ಲಿ ದ್ರಾಕ್ಷರಸವು ಎಣ್ಣೆಯು ತುಂಬಿ ತುಳುಕುವುದು. ಹಾಗಾದ್ರೆ ಇವತ್ತು ನಾವು ಹೊರಗಡೆ ಮಳೆಯನ್ನು ನಾವು ಕಂಡುವಿ, ಆದರೆ ಈ ಬೆಳಗಿನ ಜಾವದಲ್ಲಿ ಒಂದು ದೊಡ್ಡ ಆತ್ಮೀಕವಾದ ಮಳೆಯನ್ನು ದೇವರು ಸುರಿಸಲಿಕ್ಕಾಗಿ ದೇವರು ಹೋಗ್ತಾನೆ. ನಾನು ಅನೇಕ ಸಾರಿ ಹೇಳ್ತೇನೆ, ಮಳೆ ಬಿದ್ದರೆ ಎರಡು ಕಾರ್ಯಗಳು ನಡೆಯುತ್ತೆ. ಜೋರಾಗಿ ಮಳೆ ಬಿದ್ದರೆ ಎರಡು ಕಾರ್ಯಗಳು ನಡೆಯುತ್ತೆ. ಒಂದು, ಭೂಮಿ ಅದರ ಆಶೀರ್ವಾದಗಳನ್ನು ಹೀರಿಕೊಳ್ಳುತ್ತೆ. ಎರಡನೇದಾಗಿ, ಈ ಮಳೆ ಬಿದ್ದರೆ, ಈ ಮಳೆ ಬೀಳುವಂಥ ಆ ರಭಸದಲ್ಲಿ ನೀರು ಹರಿಯಬೇಕಾದ್ರೆ ಈ ಬ್ಲಾಕ್ ಆಗಿರುವಂಥ ಮೋರಿ, ತಡೆದು ನಿಲ್ಲಿಸಿರುವ ಕಸ, ಶುದ್ಧಿ ಇಲ್ಲದಿರುವಂಥ ಎಲ್ಲ ಅಶುದ್ಧತೆಗಳು ಈ ಮಳೆ ಬೀಳೋದಕ್ಕಾಗಿ ಪ್ರಾರಂಭಿಸಿದಾಗ, ಈ ಮಳೆ ನೀರು ಹರಿಯುವುದಕ್ಕಾಗಿ ಪ್ರಾರಂಭ ಮಾಡಿದಾಗ ಎಲ್ಲ ಬ್ಲಾಕ್ಗಳು ಒಡೆಯಲ್ಪಡುತ್ತೆ, ಎಲ್ಲ ಅಶುದ್ಧಗಳು ನೀಗಿ ಹೋಗುತ್ತೆ, ಎಲ್ಲ ಕಸ, ಎಲ್ಲ ಕ್ರಿಮಿ ಕೀಟ ಅಶುದ್ಧವಾದದ್ದು ಎಲ್ಲ ಈ ಮಳೆ ಏನು ಮಾಡುತ್ತೆ, ಒಡ್ಕೊಂಡು ಹೋಗುತ್ತೆ. ನಾನು ನಂಬುತ್ತೇನೆ, ಇವತ್ತು ಕೆಲವರಿಗೆ ಆಶೀರ್ವಾದದ ಮಳೆ ಮಾತ್ರ ಅಲ್ಲ, ನಿನ್ನ ಆಶೀರ್ವಾದಗಳನ್ನು ಬ್ಲಾಕ್ ಮಾಡಿರುವಂಥ ಅನೇಕ ಬ್ಲಾಕ್ಗಳನ್ನು ದೇವರು ಈ ದಿವಸದಲ್ಲಿ, ಅದು ಎಂಥ ಕಸವಾಗಲಿ, ಅದು ಎಂಥ ಅಶುದ್ಧವಾಗಲಿ, ಅದು ಎಂಥ ದೊಡ್ಡ ತಡೆಯಾಗಲಿ, ಅದು ಎಂಥ ದೊಡ್ಡ ಮಾಟಗಳಾಗಲಿ, ಮಂತ್ರಗಳಾಗಲಿ, ಅದು ಎಂಥ ದೊಡ್ಡ ಮನುಷ್ಯನ ಕುಯುಕ್ತಿಯಾಗಲಿ, ಈ ದಿನ ನೀವಿಲ್ಲಿ ನಿಂತುಕೊಂಡು ಸ್ತೋತ್ರ ಹೇಳಬೇಕಾದ್ರೆ ಪರಿಶುದ್ಧಾತ್ಮನ ಮಳೆ ಆಲಯದಲ್ಲಿ ಸುರಿಯುವುದಕ್ಕಾಗಿ ಪ್ರಾರಂಭ ಮಾಡುತ್ತಾ ಇರಬೇಕಾದ್ರೆ, ನಿನ್ನ ಜೀವಿತದ ವಿರುದ್ಧವಾಗಿ, ನಿನ್ನ ಕುಟುಂಬದ ವಿರುದ್ಧವಾಗಿ, ನಿನ್ನ ತಲೆಮಾರುಗಳ ವಿರುದ್ಧವಾಗಿ, ನಿನ್ನ ಭವಿಷ್ಯದ ವಿರುದ್ಧವಾಗಿ, ನಿನ್ನ ಸೇವೆಯ ವಿರುದ್ಧವಾಗಿ, ನೀನು ಅನೇಕ ವರ್ಷಗಳಿಂದ ಅಲದಾಡುತ್ತಿರುವಂತ ವಿಷಯಗಳಲ್ಲಿ ಒಂದು ಬಿಡುಗಡೆ ಕಾಣುತ್ತಿಲ್ಲ ಎಂದು ಭಾರಪಡುತ್ತಿರುವಂತ ವಿಷಯದಲ್ಲಿ ಈಗ ಪರಿಶುದ್ಧಾತ್ಮನ ಮಳೆ ಈ ಸ್ಥಳದಲ್ಲಿ ಸುರಿಯಬೇಕಾದ್ರೆ ಎಲ್ಲವನ್ನ ದೇವರು ಕೊಚ್ಚಿಕೊಂಡು ಹೋಗುತ್ತಾ ಇದೆ. ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಈ ಪರಿಶುದ್ಧಾತ್ಮನ ಮಳೆಯಲ್ಲಿ ಅದು ನಿವಾರಿಸಲ್ಪಡುತ್ತದೆ. ಅದು ನಂಬುವ ದೇವರ ಮಕ್ಕಳು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಈ ದಿನ ನಿಮ್ಮ ದಿನವಾಗಿದೆ. ಈ ದಿನ ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವ ದಿನವಾಗಿರುತ್ತೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ದೇವರು ನಮ್ಮ ಜೀವಿತಗಳಲ್ಲಿ ಒಂದು ದೊಡ್ಡ ಮಳೆಯನ್ನ ದೇವರು ಆತನು ಸುರಿಸಲಿಕ್ಕಾಗಿ ದೇವರು ಇಷ್ಟಪಡ್ತಾನೆ. ಹಾಗಾದ್ರೆ ದೇವರು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಮಳೆಯನ್ನ ಸುರಿಸಬೇಕಾದ್ರೆ ನಾವು ಏನ್ ಮಾಡಬೇಕು ಎನ್ನುವಂತ ಕೆಲವೊಂದು ಭಾಗಗಳನ್ನ ನಿಧಾನ ಗತಿಯಲ್ಲಿ ನಾವು ಹೇಳಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ದೇವರು ತಾನು ಒಂದು ಕಾರ್ಯವನ್ನ ತಾನು ಹೇಳ್ತಾನೆ. 2ನೇ ಅಧ್ಯಾಯದ ಅದರ 21ನೇ ವಚನದಿಂದ ನಾವು ಗಮನಿಸಿದಾಗ ದೇವರು ತಾನು ಹೇಳ್ತಾನೆ, ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನ ಮಾಡುವನು ಎಂಬುದಾಗಿ. ಈಗ ದೇವರು ಮೊದಲನೇದಾಗಿ ಭೂಮಿಯನ್ನ, ತನ್ನ ಜನರನ್ನ ಕರ್ತನು ಸಿದ್ಧ ಮಾಡ್ತಾ ಇದ್ದಾನೆ. ಏನಂತ ಹೇಳಿ ದೇವರು ಸಿದ್ಧ ಮಾಡ್ತಾ ಇದ್ದಾನೆ? ದೇವರಾತನು ಹೇಳ್ತಾ ಇದ್ದಾನೆ, ಹೆದರಬೇಡ ಎಂದು ದೇವರಾತನು ಹೇಳ್ತಾ ಇದ್ದಾನೆ. ಎರಡನೇದಾಗಿ ದೇವರು ತಾನು ಹೇಳ್ತಾ ಇದ್ದಾನೆ,
ಹರ್ಷಿಸು, ಉಲ್ಲಾಸಿಸು, ಯೆಹೋವನು ನಿನಗಾಗಿ ಮಹತ್ ಕಾರ್ಯ ಮಾಡುವನು ಎಂಬುದಾಗಿ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ಈ ಜನವರಿಯ ತಿಂಗಳಲ್ಲಿ ಯಾರಾದರೂ ಹೆದರ್ಕೊಂಡೋ ಭಯ ಪಟ್ಕೊಂಡೋ ಇದ್ರೆ ಇವತ್ತು ಮೊದಲನೇದಾಗಿ ನಿಮ್ಮನ್ನು ಧೈರ್ಯ ಪಡಿಸುವುದಕ್ಕಾಗಿ ನಾನು ಹೇಳ್ತೇನೆ, ಹೆದರಬೇಡ್ರಿ. ಈ ದಿನ ನೀವು ಸಂತೋಷ ಪಡ್ರಿ, ಈ ದಿನ ನೀವು ಉಲ್ಲಾಸ ಪಡ್ರಿ, ಈ ದಿನ ನಗು ನಗುತ್ತಾ ದೇವರ ಸಮ್ಮುಖದಲ್ಲಾಗಿರ್ರಿ. ನನ್ನ ದೇವರು ನಿನ್ನನ್ನು ರಕ್ಷಿಸಲಾರದಂತೆ ನನ್ನ ದೇವರ ಕೈ ಮೋಟುಗೈ ಆಗಲಿಲ್ಲ. ನನ್ನ ದೇವರ ದಿನ ಪ್ರಾರ್ಥನೆಯನ್ನು ಕೇಳಕ್ಕಾಗದಂತೆ ನನ್ನ ದೇವರ ಕಿವಿ ಕಿವಿಡಾಗಲಿಲ್ಲ. ನನ್ನ ದೇವರು ಇವತ್ತು ನಿಮಗಾಗಿ ಮಹತ್ ಕಾರ್ಯಗಳನ್ನ ನನ್ನ ದೇವರು ಮಾಡುವನು. ಇವತ್ತು ನಿಮ್ಮ ಪರಿಸ್ಥಿತಿಗಳು ಎಂಥದೇ ಆಗಿರಲಿ, ನೀವು ಹಾದೋಗುತ್ತಿರುವ ಅವಸ್ಥೆಗಳು ಎಂಥದೇ ಆಗಿರಲಿ, ನೀವು ಅನುಭವಿಸುತ್ತಿರುವಂತ ಅನುಭವಗಳು ಎಂಥದೇ ಆಗಿರಲಿ, ನಾನು ಹೇಳ್ತೇನೆ, ಧೈರ್ಯವನ್ನ ಕಳ್ಕೋಬೇಡ್ರಿ, ನಂಬಿಕೆಯನ್ನ ಕಳ್ಕೋಬೇಡ್ರಿ. ನಿಮಗೆ ದೇವರ ಮೇಲಿರುವಂತ ಭರವಸೆಯನ್ನ ಒಂದು ಕಾಲದಲ್ಲಿ ಕಳೆದುಕೊಳ್ಳಬೇಡ್ರಿ. ಇವತ್ತು ಕರ್ತನು ನಿಮ್ಮನ್ನು ನೋಡಿ ನಿಮಗಾಗಿ ಒಂದು ವಾಗ್ದಾನವನ್ನ ಕರ್ತನು ಮಾಡುತ್ತಾ ಇದ್ದಾನೆ. ನಾನು ನಿನಗಾಗಿ ಒಂದು ಮಹತ್ ಕಾರ್ಯವನ್ನ ನಾನು ಮಾಡುವೆನು. ಇವತ್ತು ಯಾರಾದ್ರೂ ಕರ್ತನನ್ನು ನಂಬೋರಿದ್ರೆ ಅವರು ಮಾತ್ರ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಪಾಸ್ಟರ್ 2024 ನಿರೀಕ್ಷಿಸಿದೆ, 12 ತಿಂಗಳು ನಿರೀಕ್ಷಿಸಿದೆ, ಒಂದೇ ಒಂದು ಮಹತ್ ಕಾರ್ಯ ನನ್ನ ಜೀವನದಲ್ಲಿ ಸಂಭವಿಸಿದ್ರೆ ನನ್ನ ಕುಟುಂಬ ಬದಲಾಗ್ತಾ ಇತ್ತು, ನನ್ನ ಜೀವನ ಬದಲಾಗ್ತಾ ಇತ್ತು. ಆದ್ರೂ ಇದುವರೆಗೂ ಅದರ ಸೂಚನೆ ನನ್ನ ಜೀವಿತದಲ್ಲಿ ಕಾಣಲೇ ಇಲ್ಲ ಪಾಸ್ಟರ್. ಇವತ್ತು ದೇವರು ಈ 2025ರಲ್ಲಿ ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ ಏನಾದ್ರೂ ದೇವರು ಮಾಡಬಹುದಾ ಎಂದು ಯಾರಾದ್ರೂ ಕೇಳೋರಿದ್ರೆ ನಾನು ಹೇಳ್ತೇನೆ, ನಿಶ್ಚಯವಾಗಿ ನಿನ್ನ ಜೀವನದಲ್ಲಿ ದೇವರು ಮಹತ್ ಕಾರ್ಯಗಳನ್ನು ದೇವರು ಮಾಡುತ್ತಾನೆ. ನೀನು ಹೆದರಬೇಡ, ನೀನು ಉಲ್ಲಾಸಿಸು, ಸಂತೋಷ ಪಡು. ಕರ್ತನ ಕಾರಣ ಈ ಬೆಳಗಿನ ಜಾವದಲ್ಲಿ ನೀನಾಗಲ್ಲ ಬಂದಿರೋದು, ಕರ್ತನು ನಿನ್ನನ್ನ ಕರ ತಂದಿದ್ದಾನೆ. ಕರ್ತನು ನಿನ್ನನ್ನ ಕರ ತಂದಿರುವುದಾದ್ರೆ ನಿಶ್ಚಯವಾಗಿ ನಿನ್ನ ಜೀವಿತದಲ್ಲಿ ಕರ್ತನು ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ನಿನಗಾಗಿ ಒಂದು ವಾಗ್ದಾನ ಇದೆ, ಕರ್ತನು ನಿನಗೆ ಮಹತ್ ಕಾರ್ಯಗಳನ್ನು ಮಾಡುವನು. ಹಾಗಾದ್ರೆ ಏನಕ್ಕಾಗಿ ದೇವರು ಈ ವಾಗ್ದಾನವನ್ನ ದೇವರು ತಾನು ಇಸ್ರಾಯೇಲ್ ಜನರ ಜೀವನದಲ್ಲಿ ದೇವರು ಕೊಡ್ತಾ ಇದ್ದಾನೆ? ಯಾವ ಪರಿಸ್ಥಿತಿಯಲ್ಲಿ ದೇವರು ಇಸ್ರಾಯೇಲರ ಜೀವಿತದಲ್ಲಿ ಈ ವಾಗ್ದಾನವನ್ನ ದೇವರು ತೆರೆದು ಬಿಡ್ತಾ ಇದ್ದಾನೆ? ನಾವು ಯೋಯೇಲ್ ಬರೆದಂತ ಪ್ರವಾದಿ ಗ್ರಂಥ 1ನೇ ಅಧ್ಯಾಯಕ್ಕೆ ನಾವು ಪ್ರವೇಶಿಸಿದಾಗ ಅದರ 9ನೇ ವಚನದಿಂದ ಓದಿಕೊಂಡು ಬಂದಾಗ ಬೈಬಲಲ್ಲಿ ನಾವು ಗಮನಿಸ್ತೇವೆ, ಇಸ್ರಾಯೇಲ್ ಜನರ ಆಲಯದಲ್ಲಿ ಸಂಭವಿಸುತ್ತಿರುವಂತಹ ಕೆಲವೊಂದು ಕಾರ್ಯಗಳನ್ನ ನಾವು ಗಮನಿಸುವಂತರಾಗಿರೋಣ. ಬೈಬಲಲ್ಲಿ ಯೋಯೇಲ್ ಬರೆದ ಪ್ರವಾದಿ ಗ್ರಂಥ 1ನೇ ಅಧ್ಯಾಯದ 9ನೇ ವಾಕ್ಯ ಹೇಳ್ತದೆ, ಧಾನ್ಯ ಪಾನೀಯ ನೈವೇದ್ಯಗಳು ಯೆಹೋವನ ಆಲಯದಲ್ಲಿ ನಿಂತು ಹೋಗಿವೆ, ಯೆಹೋವನ ಸೇವಕರಾದ ಯಾಜಕರು ದುಃಖಿಸುತ್ತಾರೆ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಹೊಲವು ಹಾಳಾಗಿದೆ, ದೇಶವು ದುಃಖಿಸುತ್ತದೆ, ಯಾಕೆಂದರೆ ಧಾನ್ಯವು ಸೋರಿಯಾಗಿದೆ, ದ್ರಾಕ್ಷಾರಸವು ತಗ್ಗಿದೆ, ಎಣ್ಣೆಯು ಕುಗ್ಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಈಗ ಇಸ್ರಾಯೇಲ್ ಜನರು ಹಾದೋಗುತ್ತಿರುವಂತ ಒಂದು ಅನುಭವ ಏನು ಎಂಬುದಾಗಿ ನಾವು ಗಮನಿಸಿದಾಗ ಬೈಬಲಲ್ಲಿ ನಾವು ಓದ್ತೇವೆ, ದೇವರು ತನ್ನ ಆಲಯವನ್ನ ಮುಂಭಾಗದಲ್ಲಿ ದೇವರು ತರ್ತಾ ಇದ್ದಾನೆ. ಆಲಯವನ್ನ ಮುಂಭಾಗದಲ್ಲಿ ದೇವರು ತಂದು ತಾನು ಈ ರೀತಿ ಹೇಳ್ತಾ ಇದ್ದಾನೆ, ಆಲಯದಲ್ಲಿ ಏನು ನಿಂತು ಹೋಗಿದೆ? ಬೈಬಲಲ್ಲಿ ಗಮನಿಸುವ ಆಲಯದಲ್ಲಿ ಪಾನೀಯ ಧಾನ್ಯ ನೈವೇದ್ಯಗಳು ಅದು ಆಲಯದಲ್ಲಿ ನಿಂತು ಹೋಗಿದೆ ಎಂಬುದಾಗಿ 3 ಕಾರ್ಯ ನಮಗಲ್ಲಿ ತಿಳಿಸ್ತದೆ. ಧಾನ್ಯ ಅದು ಪರಿಶುದ್ಧಾತ್ಮ ಅಲ್ಲ ದೇವರ ವಾಕ್ಯವನ್ನ ತೋರಿಸುತ್ತದೆ, ಪಾನ ಪರಿಶುದ್ಧಾತ್ಮನನ್ನು ತೋರಿಸುತ್ತದೆ, ನೈವೇದ್ಯ ಪ್ರಾರ್ಥನೆಯನ್ನ ತೋರಿಸುವಂತದ್ದಾಗಿದೆ, ಪ್ರಾರ್ಥನೆ ಆರಾಧನೆಗಳನ್ನ ತೋರಿಸುವಂತದ್ದಾಗಿರ್ತದೆ. ಬೈಬಲಲ್ಲಿ ನಾವು ಗಮನಿಸ್ತೇವೆ 3 ಕಾರ್ಯವನ್ನ ದೇವರು ಅಲ್ಲಿ ಆಲಯದಲ್ಲಿ ನಿಂತು ಹೋಗಿದೆ ಎಂಬುದನ್ನ ದೇವರು ಚಿತ್ರೀಕರಿಸ್ತಾ ಇದ್ದಾನೆ. 1ನೇದಾಗಿ ನಮ್ಮ ಭಾಷೆಯಲ್ಲಿ ಹೇಳೋ ಪ್ರಕಾರ ಆಲಯದಲ್ಲಿ ವಾಕ್ಯ ಇಲ್ಲ, ಆಲಯದಲ್ಲಿ ಪರಿಶುದ್ಧಾತ್ಮನಿಲ್ಲ,
ಆಲಯದಲ್ಲಿ ಈಗ ಪ್ರಾರ್ಥನೆ ಎನ್ನುವಂಥ ನೈವೇದ್ಯಗಳು, ಪ್ರಾರ್ಥನೆ ಎನ್ನುವಂಥ ದುರ್ಪಾರತಿಗಳು, ಆರಾಧನೆ ಎನ್ನುವಂಥ ನೈವೇದ್ಯಗಳು ಇವತ್ತು ಆಲಯದಲ್ಲಿ ನಿಂತು ಹೋಗಿದೆ. ಆಲಯದಲ್ಲಿ ಇವುಗಳು ನಿಂತು ಹೋದಂತ ನಿಮಿತ್ತವಾಗಿ ಏನ್ ಸಂಭವಿಸ್ತಾ ಇದೆ ಎಂಬುದಾಗಿ ನಾವು ಗಮನಿಸಿದಾಗ ಬೈಬಲ್ ಹೇಳುತ್ತದೆ, ದೇಶವು ದುಃಖಿಸುತ್ತಾ ಇದೆ, ಹೊಲವು ಹಾಳಾಗಿದೆ. ಬೈಬಲ್ ಹೇಳುತ್ತದೆ, ದ್ರಾಕ್ಷಾರಸವು ತಗ್ಗಿದೆ, ಎಣ್ಣೆಯು ಕುಗ್ಗಿದೆ ಎಂಬುದಾಗಿ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ಆಲಯದಲ್ಲಿ ನಡೆಯಬೇಕಾದ ಕಾರ್ಯಗಳು ಸರಿಯಾಗಿ ನಡೆಯುತ್ತಾ ಇದ್ದರೆ ಎಣ್ಣೆಗೆ ಕೊರತೆ ಬರೋದಿಲ್ಲ, ದ್ರಾಕ್ಷಾರಸಕ್ಕೆ ಕೊರತೆ ಬರೋದಿಲ್ಲ, ಹೊಲಗಳಲ್ಲಿ ಆಶೀರ್ವಾದಕ್ಕೆ ಕೊರತೆ ಬರೋದಿಲ್ಲ, ಮನೆಗಳಲ್ಲಿ ಸಮೃದ್ಧಿಗೆ ಒಂದು ಕಾಲದಲ್ಲೂ ಕೊರತೆ ಎನ್ನುವುದು ಬರಲಿಕ್ಕೆ ಸಾಧ್ಯ ಇಲ್ಲ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಯಾರು ದುಃಖ ಪಡ್ತಾ ಇದ್ದಾರೆ? ಯೆಹೋವನ ಸೇವಕರಾದ ಯಾಜಕರು ದುಃಖ ಪಡ್ತಾ ಇದ್ದಾರೆ. ಏನಾದ್ರ ಅರ್ಥ? ಈಗೋ ಗೋಧಿಯನ್ನ ತರಬೇಕಾದಂತ ಜನ ಗೋಧಿಯನ್ನ ತರ್ತಾ ಇಲ್ಲ, ಪಾನಗಳನ್ನ ತರಬೇಕಾದಂತ ಜನ ಪಾನಗಳನ್ನ ತರ್ತಾ ಇಲ್ಲ, ನೈವೇದ್ಯಗಳನ್ನ ಸಲ್ಲಿಸಬೇಕಾದಂತ ಜನ ನೈವೇದ್ಯಗಳನ್ನ ಸಲ್ಲಿಸ್ತಾ ಇಲ್ಲ. ಕಾರಣ ಏನು? ಇವತ್ತು ವಾಕ್ಯದ ಕಡೆ ಜನರಿಗೆ ಇಷ್ಟ ಇಲ್ಲ, ಇವತ್ತು ಜನರಿಗೆ ಪರಿಶುದ್ಧಾತ್ಮನ ಕುರಿತಾದಂತ ದಾಹ ಇಲ್ಲ, ಇವತ್ತು ಆರಾಧನೆ ಪ್ರಾರ್ಥನೆಯ ಕುರಿತಾಗಿ ಇವತ್ತು ಜನರಿಗೆ ಆಸಕ್ತಿ ಇಲ್ಲ. ಅದರಿಂದ ಏನಾಗ್ತಾ ಇದೆ? ದ್ರಾಕ್ಷಾರಸು, ಎಣ್ಣೆಯು ಆಲಯದಲ್ಲಿ ಅಥವಾ ದೇವ ಜನರಲ್ಲಿ ಅದು ಕೊರತೆಯಾಗಿ ಕಾಣಲ್ಪಡುತ್ತಾ ಇದೆ. ಇವತ್ತು ನನ್ನ ಸಂದೇಶವನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತೇನೆ, ದೇವ ಜನರೇ, ವಾಕ್ಯಕ್ಕುಳ್ಳಂತ ದಾಹ ಕಡಿಮೆ ಆಗಬಾರದು. ದೇವ ಜನರೇ, ಪರಿಶುದ್ಧಾತ್ಮನೆಗುಳ್ಳಂತ ತವಕ ಕಡಿಮೆ ಆಗಬಾರದು. ದೇವ ಜನರೇ, ಪ್ರಾರ್ಥನೆಗುಳ್ಳಂತ ಆರಾಧನೆಗುಳ್ಳಂತ ಆ ದಾಹ ಎನ್ನೋದು ಕಡಿಮೆ ಆಗಬಾರದು. ಯಾವಾಗ ವಾಕ್ಯ ಕುರಿತಾಗಿ, ಪರಿಶುದ್ಧಾತ್ಮನ ಕುರಿತಾಗಿ, ಅದೇ ರೀತಿಯಲ್ಲಿ ಆರಾಧನೆಯ ಪ್ರಾರ್ಥನೆಯ ಕುರಿತಾಗಿ ಯಾವಾಗ ಕೊರತೆ ಉಂಟಾಗುತ್ತೋ ಅದು ಎಲ್ಲಿಗೆ ಬಾಧಿಸುತ್ತೆ ಗೊತ್ತಾ? ಹೊಲಕ್ಕೆ ಬಾಧಿಸುತ್ತೆ, ದ್ರಾಕ್ಷಾರಸಕ್ಕೆ ಬಾಧಿಸುತ್ತೆ, ಎಣ್ಣೆಗೆ ಬಾಧಿಸುತ್ತೆ. ಇವತ್ತು ದೇವರ ಆಲಯದಲ್ಲಿ ಈ ಮೂರು ಸಂಗತಿಗಳು ಒಂದು ಕಾಲದಲ್ಲೂ ನಿಂತು ಹೋಗಬಾರದು. ನಾನು ಹೇಳ್ತೇನೆ, ನಿನ್ನ ಮನೆಯಲ್ಲಿ ಪ್ರಾರ್ಥನೆ ನಿಂತು ಹೋಗಬಾರದು, ನಿನ್ನ ಮನೆಯಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ನಿಂತು ಹೋಗಬಾರದು, ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಆರಾಧನೆ ವಾಕ್ಯ ನಿಂತು ಹೋಗಬಾರದು. ಯಾವಾಗ ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಆರಾಧನೆ ನಿಂತು ಹೋಗುತ್ತೋ ಅರ್ಥ ಮಾಡಿಕೊಳ್ಬೇಕು, ದ್ರಾಕ್ಷಾರಸ ಎಣ್ಣೆಗೆ ಕೊರತೆ ಉಂಟಾಗುತ್ತೆ. ಇವತ್ತು ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ಬೈಬಲ್ ಹೇಳುತ್ತದೆ ನಿಂತು ಹೋಗಿದೆ. ಇವತ್ತು ಪ್ರಾರ್ಥನೆ ನಿಂತು ಹೋಗಿರೋದ್ರ ಕುರಿತಾಗಿ ಅನೇಕರಿಗೆ ಗಮನ ಇಲ್ಲ. ಇವತ್ತು ಆರಾಧನೆ ನಿಂತು ಹೋಗಿರೋದ್ರ ಕುರಿತಾಗಿ ಅನೇಕರಿಗೆ ಗಮನ ಇಲ್ಲ. ಇವತ್ತು ವಾಕ್ಯ ಕೇಳೋದನ್ನ ನಿಂತು ಹೋಗಿರೋದ್ರಲ್ಲಿ ಅನೇಕರಿಗೆ ಗಮನ ಇಲ್ಲ. ಇವತ್ತು ಚಿಂತೆ ಮಾಡ್ತಾರೆ ಪರವಾಗಿಲ್ಲ ಅಂತ. ಯಾವಾಗ ಧಾನ್ಯ ಪಾನ ನೈವೇದ್ಯಗಳು ನಿಂತು ಹೋಗುತ್ತದೋ, ವಾಕ್ಯ ನಿನ್ನ ಜೀವನದಲ್ಲಿ ನಿಂತು ಹೋಗುತ್ತೋ, ಪ್ರಾರ್ಥನೆ ನಿನ್ನ ಜೀವನದಲ್ಲಿ ನಿಂತು ಹೋಗುತ್ತೋ, ಪರಿಶುದ್ಧಾತ್ಮನ ಚಲನೆ ಯಾವಾಗ ನಿನ್ನಲ್ಲಿ ನಿಂತು ಹೋಗುತ್ತೋ, ನೀನು ಬೆಳೆಯೋದಿಲ್ಲ, ಕುಗ್ಗುತ್ತಾ ಇರ್ತಿ, ಕುಗ್ಗುತ್ತಾ ಇರ್ತಿ, ಕುಗ್ಗುತ್ತಾ ಇರ್ತಿ. ಕಾರಣ ಏನಂದ್ರೆ, ನಿನ್ನ ಜೀವನದಲ್ಲಿ ನಿತ್ಯವಾಗಿ ಹರಿಯಬೇಕಾದ ಸಂಗತಿಗಳು ನಿತ್ಯವಾಗಿ ಹರಿಯುತ್ತಾ ಇರಬೇಕು. ಇಂಗ್ಲಿಷಲ್ಲಿ ಒಂದು 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 ನಾವು ಕಾಡಿನಲ್ಲಿ ಒಂದು ಜಿಂಕೆ ನೋಡ್ತೀವಿ. ಆ ಜಿಂಕೆ ಹೆಸರು ಮಸ್ಕ್ ಡೀರ್ ಅಂತ. ಮಸ್ಕ್ ಡೀರ್ ಅಂದ್ರೆ ಕನ್ನಡದಲ್ಲಿ ಕಸ್ತೂರಿ ಜಿಂಕೆ ಅಂತ ಕರೀತಾರೆ. ಈ ಜಿಂಕೆಯ ವಿಶೇಷತೆ ಏನಂದ್ರೆ, ಈ ಜಿಂಕೆ ಒಳಗಡೆಯಿಂದನೇ ಒಂದು ಘಮ ಘಮ ಅಂತ ಪರಿಮಳ, ಒಳ್ಳೆ ಸೆಂಟ್ ಪರಿಮಳ ಒಳಗಡೆಯಿಂದನೇ ಘಮ 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 ಅಂತ ಬರ್ತಾ ಇರುತ್ತೆ. ಆದರೆ ಈ ಜಿಂಕೆಗೆ ಈ ತನ್ನ ಒಳಗಡೆಯಿಂದನೇ ಒಳ್ಳೆ ಸುವಾಸನೆ ಬರ್ತಾ ಇದೆ ಅನ್ನೋದು ಈ ಜಿಂಕೆಗೆ ಗೊತ್ತಾಗೋದೇ ಇಲ್ಲ. ಈ ಜಿಂಕೆ ಏನ್ ಮಾಡುತ್ತಂದ್ರೆ, ಈ ಒಳ್ಳೆ ಸುವಾಸನೆ ಎಲ್ಲಿಂದ ಬಂತು ಅಂತೇಳಿ ಹುಡ್ಕೊಂಡು 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 ಎಲ್ಲಿಂದ ಈ ವಾಸನೆ ಬರ್ತಾ ಇದೆ, ತನ್ನ ಮೈಯಿಂದನೇ ವಾಸನೆ ಬರ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಇದು ಎಲ್ಲಿಂದ ಈ ಸುವಾಸನೆ ಬರ್ತಾ ಇದೆ ಅಂತ ಹೇಳಿ ಹುಡ್ಕೊಂಡು 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 ಕಡೆಯದಾಗಿ ಇದು ಬೇಟೆಗೆ ಸಿಕ್ಕಾಕೊಂಡ್ಬಿಡುತ್ತೆ, ಯಾವ್ದಾದ್ರೂ ಪ್ರಾಣಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ಕಾರಣ ಏನಂತಂದ್ರೆ,
ತನಗೆ ಗೊತ್ತಿಲ್ಲ ಈ ಒಳ್ಳೆ ಪರಿಮಳ, ಈ ಒಳ್ಳೆ ಸುಗಂಧ ಬರ್ತಾ ಇರೋದು ನನ್ನಿಂದನೇ, ಅದಕ್ಕೆ ನನ್ನ ಹೆಸರು ಕಸ್ತೂರಿ ಜಿಂಕೆ ಅಂತ ಇಟ್ಟಿದ್ದಾರೆ ಅನ್ನೋದು ಈ ಜಿಂಕೆಗೆ ಗೊತ್ತಿಲ್ಲ. ಆದ್ರಿಂದ ಇದು ಎಲ್ಲಿಂದ ಈ ವಾಸನೆ ಬರ್ತಾ ಇದೆ ಅಂತ ಹೇಳಿ ಇದು ಹುಡ್ಕೊಂಡು ಹೋಗಿ ಯಾವುದಾದ್ರೂ ಪ್ರಾಣಿಗಳಿಗೋ, ಸಿಂಹಕ್ಕೋ, ಹುಲಿಗೋ, ಬೇಟೆಗೆ ಸಿಕ್ಕಾಕೊಳ್ಬಿಡುತ್ತೆ. ಕಾರಣ ತನ್ನ ಒಳಗಡೆಯಿಂದನೇ ವಾಸನೆ ಬರ್ತಾ ಇದೆ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಇವತ್ತು ಅನೇಕ ವಿಶ್ವಾಸಿಗಳಿಗೆ ಅದೇ ರೀತಿಯೇ ಆಶೀರ್ವಾದ ಎನ್ನೋದು ಈ ವಾಕ್ಯದಲ್ಲಿ ಇದೆ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಆದ್ರಿಂದ ಇವತ್ತು ಬಿಡುಗಡೆಗಾಗಿ, ಆಶೀರ್ವಾದಕ್ಕಾಗಿ ಅಲ್ಲಿ ತಿರುಗಾಡಿ ಕಡೆಯದಾಗಿ ಯಾವುದೋ ಒಂದು ಬೇಟೆಗೆ ಸಿಕ್ಕಾಕೊಳ್ತಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಇವತ್ತು ಅನೇಕ ವಿಶ್ವಾಸಿಗಳು ನಾವು ಹೇಳ್ತೀವಲ್ಲ, ಬಾಯಾರ್ದ ಜಿಂಕೆ ನಾನು ಅಂತ. ನಾನು ಅನೇಕ ಸಾರಿ ಚಿಂತೆ ಮಾಡ್ತೀನಿ, ಇವು ಕಸ್ತೂರಿ ಜಿಂಕೆ ಇರಬೇಕು. ನೀವು ಸ್ತೋತ್ರ ಹೇಳದೇ ಇದ್ದಾಗ ಆಲಯಕ್ಕೆ ಬರಲ್ಲ, ಆಲಯದಲ್ಲಿ ಪ್ರಾರ್ಥನೆಗೆ ಬರಲ್ಲ, ಆಲಯದಲ್ಲಿ ಪರಿಶುದ್ಧಾತ್ಮನ ಸೇವೆಗೆ ಬರಲ್ಲ, ಆಲಯದಲ್ಲಿ ಆರಾಧನೆಗೆ ಬರಲ್ಲ, ಆಲಯದಲ್ಲಿ ವಾಕ್ಯ ಕೇಳೋದಕ್ಕೆ ಬರಲ್ಲ. ಆದ್ರೆ ದ್ರಾಕ್ಷಾರಸ, ಎಣ್ಣೆಗೆ, ಅಭಿವೃದ್ಧಿಗೆ, ಬಿಡುಗಡೆಗೆ ಎಲ್ಲೆಲ್ಲೋ ಹುಡುಕ್ತಾ ಇರ್ತಾರೆ. ನಾನು ಹೇಳ್ತೇನೆ, ನಿಮ್ಮ ಆಲಯದಲ್ಲೇ ದೇವರು ಅದನ್ನು ಇಟ್ಟಿದ್ದಾನೆ. ನಿಮ್ಮಲ್ಲೇ ದೇವರು ಅದನ್ನು ಇಟ್ಟಿದ್ದಾನೆ. ನಿನ್ನ ಮಧ್ಯದಲ್ಲೇ ದೇವರು ಇಟ್ಟಿದ್ದಾನೆ. ಇವತ್ತು ಈ ವಾಕ್ಯವನ್ನ ನೀನು ಸರಿಯಾಗಿ ಅರ್ಥ ಮಾಡಿಕೊಂಡು ದ್ರಾಕ್ಷಾರಸಕ್ಕಾಗಿ, ಗೋಧಿಗಾಗಿ, ಪಾನಕ್ಕಾಗಿ, ನೈವೇದ್ಯಗಳಿಗಾಗಿ ನಿನ್ನ ಜೀವಿತವನ್ನ ಸಂಪೂರ್ಣವಾಗಿ ನಿನ್ನನ್ನು ನೀನು ಯಾವಾಗ ಒಪ್ಪಿಸಿಕೊಡ್ತೀಯೋ, ನಾನು ಹೇಳ್ತೇನೆ, ಯಾವುದೆಲ್ಲ ಕುಗ್ಗಲ್ಪಟ್ಟು ಅದನ್ನ ದೇವರು ನಿನ್ನ ಜೀವನದಲ್ಲಿ ಹೆಚ್ಚಾಗಿ ಬರಮಾಡುವುದಕ್ಕೆ ನನ್ನ ದೇವರು ಆತನು ಶಕ್ತನಾಗಿದ್ದಾನೆ. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ಆಶೀರ್ವಾದ ಎಲ್ಲೂ ಇಲ್ಲ. ಆಶೀರ್ವಾದ ದೇವರು ನಿನ್ನ ಕೈಗಳಲ್ಲೇ ದೇವರಾತನು ಕೊಟ್ಟಿದ್ದಾನೆ. ಬಿಡುಗಡೆಗಾಗಿ, ಅಭಿವೃದ್ಧಿಗಾಗಿ, ಬೇಕ್ತುಗಾಗಿ, ಒಂದು ವಿಮೋಚನೆಗಾಗಿ, ಒಂದು ಬಿಡುಗಡೆಗಾಗಿ ಅಲ್ಲಿ ಇಲ್ಲಿ ಓಡೋಕ್ ಹೋಗ್ಬೇಡ. ನಿನ್ನ ಆಲಯದಲ್ಲೇ ದೇವರು ಅದನ್ನ ದೇವರಾತನು ಇಟ್ಟಿದ್ದಾನೆ. ಮನ ತಿರುಗಿ ಬರಬೇಕು, ಎದ್ದ ಕಡೆ ಬರಬೇಕು, ಆಲಯದ ಕಡೆ ಹಿಂತಿರುಗಿ ಬರಬೇಕು. ಬೈಬಲ್ ಅಲ್ಲಿ, ದೇವರ ವಾಕ್ಯದಲ್ಲಿ ನಾವು ಗಮನಿಸಿದಾಗ, ಪ್ರಸಂಗಿಗಳ ಪುಸ್ತಕ 10ನೇ ಅಧ್ಯಾಯ ಓದಿದಾಗ ನಾನು ನಿಧಾನವಾಗಿ ಕೆಲವೊಂದು ವಚನಗಳನ್ನು ಹೇಳಿ ನಾನು ನಿಮ್ಮನ್ನು ಅನಂತರವಾಗಿ ಪ್ರವಾದನೆ ಶಬ್ದದ ಕಡೆ ನಾನು ನಡೆಸ್ತೇನೆ. ಪ್ರಸಂಗಿಗಳು 10ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ಗಮನಿಸಿದಾಗ ಬೈಬಲ್ ಅಲ್ಲಿ ನಾವು ಈ ರೀತಿಯಾಗಿ ನಾವು ಗಮನಿಸ್ತೇವೆ. ದೇವರ ವಾಕ್ಯ ಹೇಳುತ್ತೆ, ಮೊಂಡು ಕೊಡಗೋಲಿನ ಬಾಯಿ ಮನೆ ಮಾಡದಿದ್ದರೆ ಹೆಚ್ಚು ಬಲವನ್ನ ಪ್ರಯೋಗಿಸಬೇಕಲ್ಲವೇ, ಕಾರ್ಯ ಸಿದ್ಧಿಗೆ ಜ್ಞಾನವೇ ಸಾಧನ ಅಂತ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಕಾರ್ಯ ಸಿದ್ಧಿಗೆ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಕಾರ್ಯ ಸಿದ್ಧಿಗೆ ಜ್ಞಾನವೇ ಸಾಧನ. ಬೈಬಲ್ ಹೇಳ್ತದೆ, ಮೊಂಡಾದಂತ ಒಂದು ಚಾಕು ತಗೊಂಡು, ಮೊಂಡಾದಂತ ಒಂದು ಕುಡುಗೋಲು ತಗೊಂಡು ನೀನು ಎಷ್ಟೇ ಕಡಿದ್ರೂ ಸಹ ಅದು ಕಡಿಯಲ್ಪಡಲ್ಲ. ಕಾರಣ ನೀನು ಅದನ್ನು ಮೊನೆ ಮಾಡಬೇಕು, ಕಾರಣ ನೀನು ಅದನ್ನು ಶಾರ್ಪ್ ಮಾಡಬೇಕು. ನೀನು ಅದನ್ನು ಶಾರ್ಪ್ ಮಾಡದೆ ಹೋಗಿ ನೀನು ಎಷ್ಟೇ ನೀನು ಒಡೆದ್ರೂ ಸಹ ಅದು ತುಂಡರಿಸಲ್ಪಡೋಕ್ಕಾಗೋದಿಲ್ಲ. ಬೈಬಲ್ ಹೇಳ್ತದೆ, ಒಂದು ಕಾರ್ಯ ಸುಲಭವಾಗಿ ನಡಿಬೇಕಾ, ಅದಕ್ಕೆ ಜ್ಞಾನವೇ ಸಾಧನ ಎಂದು. ದೇವರ ಮಕ್ಕಳು ಗಮನಿಸಿ, ಇವತ್ತು ಅನೇಕ ವಿಶ್ವಾಸಿಗಳು ಮೊಂಡಾಗೋಗ್ಬಿಟ್ಟಿದ್ದಾರೆ. ಇನ್ನೊಂದ್ಸರಿ ನಾನು ಹೇಳ್ತೀನಿ ನೋಡ್ರಿ, ಅನೇಕ ವಿಶ್ವಾಸಿಗಳು ಮೊಂಡಾಗೋಗ್ಬಿಟ್ಟಿದ್ದಾರೆ. ಮೊಂಡು ಅಂತಂದ್ರೆ ಹೊಡಿತಾ ಇದ್ದಾರೆ, ಆದ್ರೂ ಏನು ನಡೀತಾ ಇಲ್ಲ. ಏನು ನಡೀತಾ ಇಲ್ಲ ಅಂದ್ರೆ ಜ್ಞಾನದಿಂದ ಕಾರ್ಯ ಮಾಡ್ತಾ ಇಲ್ಲ. ಮೊಂಡಾಗಿರೋದನ್ನೇ ತಗೊಂಡು ಹೊಡಿತಾ ಇದ್ದಾರೆ. 20 ವರ್ಷದಿಂದ ನಾನು ಚರ್ಚ್ಗೆ ಬರ್ತಾ ಇದ್ದೀನಿ, ಬಿಡುಗಡೆ ನಡೆದಿಲ್ಲ, ಮೊಂಡು. ಅಲ್ಲಿ 15 ವರ್ಷದಿಂದ ಚರ್ಚ್ಗೆ ಬರ್ತಾ ಇದ್ದೀನಿ, ಬಿಡುಗಡೆ ನಡೀತಾ ಇಲ್ಲ, ಮೊಂಡು. ಇವತ್ತು ಮೊಂಡಿನಿಂದ ಏನೇ ಹೊಡೆದ್ರೂ ಸಹ ಅದರಿಂದ ಯಾವ ಬಿಡುಗಡೆ ನಡೆಯೋದಿಲ್ಲ. ಆದ್ರೆ ಕಾರ್ಯ ಸಿದ್ಧಿ ನಡಿಬೇಕಾ, ಜ್ಞಾನವೇ ಸಾಧನ ಅಂತ ದೇವರ ವಾಕ್ಯ ಹೇಳುತ್ತೆ. ಅದ್ರ ಅರ್ಥ ಏನು? ಅಲ್ಲಿ ಅಯ್ಯ, ಕಿರು ಬೆರಳಲ್ಲಿ ಮಾಡೋದನ್ನ 100 ಜನ ಮಾಡಂಗ್ ಮಾಡಬೇಡ ಅಂತ. ನೀವು ಗಟ್ಟಿಯಾಗಿ ಆಮೇಲೆ ಹೇಳ್ಬೇಕು. ಕಿರು ಬೆರಳಲ್ಲಿ ಮಾಡೋದನ್ನ 100 ಜನರು ಮಾಡುವ ಹಾಗೆ ನೀನು ಕಾರ್ಯ ಮಾಡೋದಕ್ಕೆ ಹೋಗಬೇಡ. ಆತ್ಮೀಯ
ಆತ್ಮಿಕವಾದಂತ ಜೀವಿತದಲ್ಲಿ ದೇವರು ತಾನು ಏನೇ ಮಾಡಬೇಕಾದ್ರೂ ಜ್ಞಾನದಲ್ಲಿ ದೇವರು ಮಾಡಲಿಕ್ಕಾಗಿ ದೇವರು ಇಷ್ಟಪಡುತ್ತಾನೆ. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ದೇವ ಜನರು ದೇವ ಜ್ಞಾನವನ್ನು ಹೊಂದಿಕೊಂಡು ದೇವರು ನನ್ನಿಂದ ಏನು ಇಷ್ಟಪಡ್ತಾನೆ ಅನ್ನೋದು ಅರ್ಥ ಮಾಡಿಕೊಂಡು ಜ್ಞಾನದಲ್ಲಿ ಕಾರ್ಯಗಳನ್ನ ಮಾಡೋದಕ್ಕಾಗಿ ಪ್ರಾರಂಭಿಸಿದಾಗ ನೀನು ಏನೇ ಕಾರ್ಯಕ್ಕೆ ಕೈ ಹಾಕಿದ್ರು ದೇವರು ಅದನ್ನು ಸಿದ್ಧಿಗೆ ದೇವರು ಅದನ್ನು ತರುವವನಾಗಿರ್ತಾನೆ. ಬೈಬಲ್ ಹೇಳುತ್ತದೆ, ಐರನ್ ಶಾರ್ಪನ್ಸ್ ದ ಐರನ್ ಅಂತಂದ್ರೆ ಒಂದು ಕಬ್ಬಿಣ ಇನ್ನೊಂದು ಕಬ್ಬಿಣವನ್ನ ನುಣುಪು ಮಾಡುತ್ತೆ ಅಂತ. ಇವತ್ತು ದೇವ್ರ ಮಕ್ಕಳ ಗಮನಿಸಿ, ವಿಶ್ವಾಸಿಗಳು ನೀವು ನುಣುಪಾಗಿದ್ದೀರಾ ಮೊಂಡಾಗಿದ್ದೀರಾ ಅಂತ ನಿಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ಕಾರಣ ನೀವು ಯಾರ ಜೊತೆ ಸೇರಿದ್ದೀರಾ ಎನ್ನೋದು ಬಹಳ ಪ್ರಾಮುಖ್ಯತೆ ಉಳ್ಳದು. ಮೊಂಡಿನವರ ಸಂಗಡ ನೀವು ಸೇರಿದ್ರೆ ನೀವು ಮೊಂಡೆ, ಶಾರ್ಪ್ ಆಗಿರೋರ ಸಂಗಡ ನುಣುಪಾದವರ ಸಂಗಡ ನೀವು ಸೇರಿದ್ರೆ ನೀವು ನುಣುಪಾಗಿರ್ತೀರ. ಪ್ರಾರ್ಥನೆ ಮಾಡೋರ ಸಂಗಡ ನೀವು ಸೇರಿದ್ರೆ ನೀವು ಪ್ರಾರ್ಥನೆ ಮಾಡ್ತೀರ. ಆರಾಧನೆ ಮಾಡೋರ ಸಂಗಡ ನೀವು ಸೇರಿದ್ರೆ ನೀವು ಆರಾಧನೆ ಮಾಡ್ತೀರ. ಆ ದೇವರ ಸಮ್ಮುಖವನ್ನು ಹುಡುಕೊಂಡು ಬರೋರ ಸಂಗಡ ನೀವು ಸೇರಿದ್ರೆ ನೀವು ದೇವರ ಸಮ್ಮುಖವನ್ನು ಹುಡುಕೊಂಡು ಬರ್ತೀರ. ದರ್ಶನ ಉಳ್ಳವರ ಸಂಗಡ ನೀವು ಸೇರಿದ್ರೆ ನೀವು ದರ್ಶನ ಉಳ್ಳವರಾಗಿರ್ತೀರ. ಆತ್ಮಗಳನ್ನು ಸಂಪಾದನೆ ಮಾಡಬೇಕೆನ್ನೋರ ಸಂಗಡ ನೀವು ಸೇರಿದ್ರೆ ನೀವು ಆತ್ಮಗಳನ್ನು ಸಂಪಾದನೆ ಮಾಡೋರಾಗಿರ್ತೀರ. ಆದ್ರೆ ಮೊಂಡು ಉಳ್ಳವರ ಸಂಗಡ ನೀವು ಸೇರಿದ್ರೆ, ಒಂದ್ ದಿವಸ ಇಬ್ಬರು ಮರ ಕಡಿಯಕ್ಕೆ ಹೋದ್ರು. ಮರ ಕಡಿಯೋದಕ್ಕೆ ಹೋದಾಗ ಒಬ್ಬ ಕಡಿತಾ ಇದ್ದಾನೆ. ಕಡ್ದಾದ್ಮೇಲೆ ಒಂದು 2 ಅವರ್ ಆದ್ಮೇಲೆ ಹೇಳಿದ್ರೆ, ಈ ಮರ ಚೆನ್ನಾಗಿಲ್ಲ, ಬೇರೆ ಮರಕ್ಕೆ ಹೋಗೋಣ ಅಂತ. ಅವನು ಇನ್ನೊಂದು ಮರಕ್ಕೆ ಹೋಗಿ ಅವನು ಕಡಿತಾ ಇದ್ದ. ಕಡ್ದ ಅವನು ಹೇಳ್ದೆ, ಈ ಮರ ಚೆನ್ನಾಗಿಲ್ಲ, ಇನ್ನೊಂದು ಮರಕ್ಕೆ ಹೋಗೋಣ. ಇನ್ನೊಂದು ಮರಕ್ಕೆ ಹೋದ, ಕಡ್ದ ಅಲ್ಲೂ ಕಡ್ದ, ಈ ಮರ ಇಲ್ಲಿ ಚೆನ್ನಾಗಿಲ್ಲ, ಇನ್ನೊಂದು ಮರಕ್ಕೆ ಹೋಗೋಣ. ಜೊತೆಗೆ ಹೋದವ್ ನೋಡ್ದ, ಅಯ್ಯೋ ಇವನ್ ಬೆಳಗಿನಿಂದ ರಾತ್ರಿವರೆಗೂ ಕಡ್ದ, ಒಂದು ಕೊಂಬೆನ ಉದುರ್ಸಕ್ಕಾಗಿಲ್ಲ. ಮರದ ಪ್ರಾಬ್ಲಮ್ಮ ಇವನ್ ಪ್ರಾಬ್ಲಮ್ಮ ಅಂತ ನೋಡೋಣ ಅಂತ ಹೇಳಿ ಇವನ ಹತ್ರ ಹೋದಾಗ ಅವನು ಗೊತ್ತಾಯ್ತು, ಇವನ್ ತಗೊಂಡೋಗಿದ್ದ ಕುಡ್ಲಿ ಮೊಂಡಾಗಿದೆ. ಮೊಂಡಾದವನು ಹೇಳ್ದ, ಈ ಮರ ಸರಿಯಿಲ್ಲ, ಆ ಮರ ಸರಿಯಿಲ್ಲ. ಅಯ್ಯ, ಮೊಂಡಾದವನು ಹೇಳ್ತಾನೆ, ಈ ಸಭೆ ಸರಿಯಿಲ್ಲ, ಆ ಪಾಶ ಸರಿಯಿಲ್ಲ, ಇವ್ರ ಪ್ರಸಂಗ ಸರಿಯಿಲ್ಲ. ಇವ್ ಸೋತ್ರ ಹೇಳದೆ ಇದ್ದಾಗ ಕೆಲವರು ಕಷ್ಟ ಆಯ್ತು ಅನ್ಸುತ್ತೆ. ಆದ್ರೆ ಇಷ್ಟವಾಗಿ ನಾನು ಹೇಳ್ತೇನೆ, ಮೊಂಡಾದವನು ಹೇಳ್ತಾನೆ, ಈ ಸಭೆ ಸರಿ ಇಲ್ಲ, ಆ ಪಾಸ್ಟ್ ಸರಿ ಇಲ್ಲ, ಈ ಆರಾಧನೆ ಸರಿ ಇಲ್ಲ, ಅವ್ರು ಬರೋ ರೀತಿ ಸರಿ ಇಲ್ಲ. ಅಯ್ಯ, ನೀನು ಎಲ್ಲೋದ್ರೂ ಒಂದು ಕೊಂಬೆನೂ ಕೀಳಕ್ ಆಗಲ್ಲ ನಿನ್ನ ಕೈಯಲ್ಲಿ. ಕಾರಣ ನೀನು ಮೊಂಡಾದಂತ ಕೊಡಲಿ ಉಳ್ಳವನು. ಆದ್ರೆ ನುಣುಪುಳ್ಳ ಕುಡಲಿ ಉಳ್ಳವನ ತೆಗೆದುಕೋ, ಅವನು ನಿಂತಿರೋ ಸ್ಥಳದಲ್ಲಿ ಫಲಭರಿತನಾಗಿ ಮಾರ್ಪಡುತ್ತಾನೆ. ಅವನ ನೆಪ ಹೇಳೋನಲ್ಲ, ಅವನು ತನ್ನ ಕಾರ್ಯವನ್ನ ಸಿದ್ಧಿಗೆ ತರ್ತಾನೆ. ನನ್ನನ್ನು ಏನಕ್ಕಾಗಿ ದೇವರಿ ಸಭೆಯಲ್ಲಿ ಇಟ್ಟಿದ್ದಾನೋ ಆ ಉದ್ದೇಶ ನಾನು ಕಂಡೇ ಕಾಣುತ್ತೇನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಈ ಸಭೆಯಲ್ಲಿ ದೇವರು ನನ್ನನ್ನು ಸುವಾರ್ತಿಕನಾಗಿ ನೆಟ್ಟಿದ್ದಾನೆ. ಎಸ್, ನಾನೊಂದು ಸುವಾರ್ತಿಕನಾಗಿ ಮಾರ್ಪಡುತ್ತೇನೆ. ಈ ಸಭೆಯಲ್ಲಿ ದೇವರು ನನ್ನನ್ನು ಅಭಿಷಕ್ತನಾಗಿ ದೇವರು ಮಾರ್ಪಡಿ ಇಟ್ಟಿದ್ದಾನೆ. ನಾನೊಂದು ಅಭಿಷಕ್ತನಾಗಿ ನಾನು ಮಾರ್ಪಡುತ್ತೇನೆ. ಈ ಸಭೆಯಲ್ಲಿ ದೇವರು ನನ್ನೊಂದು ಪ್ರಾರ್ಥನೆಯ ವೀರನಾಗಿ ದೇವರು ನನ್ನನ್ನು ಇಟ್ಟಿದ್ದಾನೆ. ಆ ಕಾರ್ಯವನ್ನ ನಾನು ಸಿದ್ಧಿಗೆ ತರುತ್ತೇನೆ. ಕಾರಣ ಜ್ಞಾನ ಉಳ್ಳವನು ತನ್ನ ಕಾರ್ಯವನ್ನ ಸಿದ್ಧಿಗೆ ತರುತ್ತಾನೆ. ಆದ್ರೆ ಮೊಂಡಾದವನು ಹೇಳ್ತಾನೆ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ. ಈ ವರ್ಷ ನಾನು ಹೇಳ್ತೀನಿ, ಯಾರಾದ್ರೂ ನಿಮ್ಮನ್ನು ಶಾರ್ಪ್ ಮಾಡೋರ ಜೊತೆ ಸೇರ್ಕೊಳ್ರಿ. ನೀವು ಸೋತ್ರ ಹೇಳಲಿಲ್ಲ. 2025ರಲ್ಲಿ ಕೆಲವರು ಹಿಂದೆ ಇರೋರು ಗಟ್ಟಿಯಾಗಿ ಆಮೇಲೆ ಹೇಳಲಿಲ್ಲ. ಅಯ್ಯ, ಬಂದು ಕುತ್ಕೊಂಡೋಗೋ ಬಾಪತ್ತಿನಲ್ಲಿ ನೀನು ಇರಬೇಡ. ಈ 2025ರಲ್ಲಿ ನಿನ್ನ ಮೇಲೆ ಏನು ವಾಗ್ದಾನ ಇದೆಯೋ ಆ ಕಾರ್ಯವನ್ನು ನೀನು ಸಿದ್ಧಿಗೆ ತರಲೇಬೇಕು. ನಿನ್ನ ಕುಟುಂಬದ ಮೇಲೆ, ನಿನ್ನ ತಲೆಮಾರಿನ ಮೇಲೆ, ನಿನ್ನ ಸೇವೆಯ ಮೇಲೆ, ದೇವರು ನಿನಗೆ ಕೊಟ್ಟ ದರ್ಶನದ ಮೇಲೆ ಏನು ದೇವರ ಇಚ್ಛೆಯನ್ನು ದೇವರು ಇಟ್ಟಿದ್ದಾನೋ ಅನ್ಯರ ಕಣ್ಣಿನಿಂದಲ್ಲ, ನನ್ನ ಸ್ವಂತ ಕಣ್ಣುಗಳಿಂದ ನಾನು ಕಂಡೇ ಕಾಣ್ತೇನೆ. ನನ್ನ ಕಾರ್ಯವನ್ನು ಸಿದ್ಧಿಗೆ ತರುತ್ತೇನೆ ಎಂದು ನಂಬುವ ದೇವರ ಮಕ್ಕಳು ಯಾರಾದ್ರೂ ಇದ್ದರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ.
ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಮೊಂಡಾಗ್ಬೇಡ್ರಿ, ಜ್ಞಾನಿಗಳಾಗ್ರಿ ಅಂತ. ಇನ್ನೊಂದು ಸಾರಿ ಹೇಳ್ರಿ, ಮೊಂಡಾಗಬೇಡ್ರಿ, ಜ್ಞಾನಿಗಳಾಗ್ರಿ ಅಂತ. ಪ್ರಸಂಗಿಗಳ 10ನೇ ಅಧ್ಯಾಯದ ಅದರ 18ನೇ ವಚನದಲ್ಲಿ ಗಮನಿಸಿದಾಗ ದೇವರ ವಾಕ್ಯ ಹೇಳ್ತದೆ, ಸೋಂಬಾರಿಯತನದಿಂದ ತೊಲೆಗಳು ಬಾಗುವವು, ಜೋಲುಗೈಯಿಂದ ಮನೆ ಸೋರುವುದು ಅಂತ. ಇಂಗ್ಲೀಷಲ್ಲಿ ಹೇಳೋದನ್ನ ನಾನು ಕನ್ನಡದಲ್ಲಿ ಹೇಳ್ರಿ, ನಿಮಗೆ ಇದು ಅರ್ಥ ಆಗಲ್ಲ. ಇಂಗ್ಲೀಷಲ್ಲಿ ಹೇಳುತ್ತೆ, ಬಿಕಾಸ್ ಆಫ್ ದ ಲೇಜಿನೆಸ್ ಹೌಸ್ ವಿಲ್ ಡಿಕೆ ಅಂತ. ಅಂದರೆ ಸೋಂಬೇರಿತನದಿಂದ ಮನೆ ಕೊಳಕಾಗುವುದು ಅಂತ. ಸೋಂಬೇರಿತನದಿಂದ ಮನೆ ಕೊಳಕಾಗುವುದು. ಬೈಬಲ್ ಹೇಳ್ತದೆ, ಜೋಲುಗೈಯಿಂದ ಮೇಲ್ಗಡೆಯಿಂದ ನೀರು ಸೋರುವುದಂತ. ಅಯ್ಯ, ದೇವರು ದೊಡ್ಡ ಮಳೆ ಬಂದ ಮೇಲೆ ನೀನು ಕಂಪ್ಲೇಂಟ್ ಹೇಳ್ಬಾರ್ದು, ನನ್ನ ಮನೆ ಮೇಲೆ ಒಳಗಡೆ ನೀರು ಸೋರ್ತಾ ಇದೆ ಅಂತ. ನೀವ್ಯಾರು ಸ್ತೋತ್ರ ಹೇಳಲಿಲ್ಲ. ದೇವರು ದೊಡ್ಡ ಆಶೀರ್ವಾದದ ಮಳೆ ಸುರಿಸಿದಾಗ ಕೆಲವರಿಗೆ ಬಹಳ ಸಂತೋಷ, ಮಳೆಯಲ್ಲಿ ಹೋಗಿ ಆಟ ಆಡ್ತಾರೆ ಓ ಅಂತ. ಆದ್ರೆ ಇನ್ನ ಕೆಲವರು ಹೇಳ್ತಾರೆ, ಛೇ ಏನಕ್ಕೆ ಮಳೆ ಬರಬೇಕಾಗಿತ್ತು, ನಮ್ಮ ಮನೆಯೆಲ್ಲ ಸೋರ್ತಾ ಇದೆ ಅಂತ. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ಏನಕ್ಕೆ ಮಳೆ ಬಂದಾಗ ಮಳೆ ನೀರು ಮನೆ ಒಳಗಡೆ ಸೋರ್ತಾ ಇದೆ ಅಂದ್ರೆ ಜೋಲುಗೈ. ಅದ್ರ ಅರ್ಥ ಏನು? ದೇವರು ಯಾರಿಗೂ ಬಾಯಿ ತೆಗೆದು ದೇವರು ಏನು ಇಡಲ್ಲ. ದೇವರು ನಿನಗೊಂದು ಉದ್ದೇಶ ಕೊಟ್ಟಿದ್ರೆ ಆ ಉದ್ದೇಶ ನೆರವೇರಿಸತಕ್ಕಂತ ಪ್ರಯತ್ನ ನಿನ್ನಲ್ಲಿ ಇರಬೇಕು. ಇವತ್ತು ಕೆಲವರ ಮೇಲ್ಚಾವಣೆ ಮನೆ ಸೋರ್ತಾ ಇದೆ. ಇವತ್ತು ಕೆಲ ಕುಟುಂಬಗಳ ಮನೆ ಸೋರ್ತಾ ಇದೆ. ಇವತ್ತು ಕೆಲರ ಆತ್ಮೀಕತೆ ಸೋರ್ತಾ ಇದೆ. ಇವತ್ತು ಕೆಲವರಿಗೂ ಆರ್ಥಿಕತೆ ಸೋರ್ತಾ ಇದೆ. ಇವತ್ತು ಕೆಲವರಿಗೆ ಮಳೆ ಬಂದ್ರೆ ಮನೆಯಲ್ಲಿ ಸಮಾಧಾನ ಇರಕ್ಕಾಗಲ್ಲ. ಯಾಕಿರಕ್ಕಾಗಲ್ಲ ಅಂದ್ರೆ ಮನೆ ಒಳಗಡೆ ನೀರು ಸೋರ್ತಾ ಇದೆ. ಅಯ್ಯ, ಬೈಬಲ್ ಏನ್ ಹೇಳುತ್ತೆ ಗೊತ್ತಾ? ಸೋಂಬೇರಿತನದಿಂದ ನಿನ್ನ ಮನೆ ಕ್ಷೀಣಿಸಿ ಹೋಗ್ಬಿಡುತ್ತೆ, ನಿನ್ನ ಮನೆ ನಾಶವಾಗಿ ಹೋಗುತ್ತೆ. ಜೋಲುಗೈಯಿಂದ ನಿನ್ನ ಮನೆಯಲ್ಲಿ ಏನು ಉಂಟಾಗುತ್ತೆ? ಸೋರುವಿಕೆ ಉಂಟಾಗುತ್ತೆ. ಈ ಜನವರಿ ತಿಂಗಳಲ್ಲಿ ನಾನು ಒಂದು ಕಾರ್ಯ ಹೇಳ್ತೇನೆ. ಸೋಂಬೇರಿತನ ನಿನ್ನ ಕುಟುಂಬವನ್ನು, ನಿನ್ನ ಮನೆಯನ್ನ ಇಲ್ಲದಂತೆ ಮಾಡಿದಾಗ, ಜೋಲುಗೈ ನಿನ್ನ ಮನೆಯನ್ನ ಸೋರುವಂತೆ ಮಾಡಿದಾಗ, ಇವತ್ತು ಎಚ್ಚರವಾಗಿರಿ. ಕರ್ತನೆ ಮೊಂಡುತನವನ್ನ, ಸೋಂಬೇರಿತನವನ್ನ, ಜೋಲುಗೈಯನ್ನು ಬಿಟ್ಟು ನಾನು ಎಚ್ಚರವಾಗಿದ್ದು ಕಾರ್ಯ ಸಿದ್ಧಿ ಮಾಡತಕ್ಕಂತೆ ನಮಗೆ ನೀನು ಕೃಪೆಯನ್ನ ದಯಪಾಲಿಸು. ಇವತ್ತು ಕೆಲವರ ಮನೆ ಸೋರ್ತಾ ಇದೆ, ಆದ್ರೆ ಕೆಲವರಿಗೆ ಅದು ಗೊತ್ತಾಗ್ತಾನೆ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಬೈಬಲ್ ಅಲ್ಲಿ ಒಂದೆರಡು ಪದ ನನಗೆ ಬಹಳ ಸಂತೋಷ ಕೊಡ್ತು. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯದ 9ನೇ ವಚನ. ನಿಧಾನವಾಗಿ ನನ್ನ ಹತ್ರ ಬನ್ರಿ, ನಾನು ನಿಧಾನವಾಗಿ ಕೆಲವೊಂದು ವಾಕ್ಯ ಹೇಳಿ ಪ್ರವಾದನೆ ಶಬ್ದದ ಕಡೆ ನಡೆಸ್ತೇನೆ. ಬೈಬಲ್ ಹೇಳ್ತದೆ, ಕೆಲಸಗಳನ್ನು ಕೆಡುಕನಿಗೆ ತಮ್ಮ ಅಂತ. ಈ ಕೆಲಸಗಳನ್ನ ಅಂದ್ರೆ ಕೆಲಸ ಮಾಡಿದ್ರೆ ಕೆಲಸನೇ ಕಳ್ತಾನವ, ಕೆಲಸನ ಮಾಡದೆ ಇರ್ತಾನಲ್ಲ, ಅವನು ಕೆಡುಕನಿಗೆ ತಮ್ಮ ಅಂತ. ಎಲ್ಲರೂ ಹೇಳ್ರಿ, ಕೆಲಸಗಳನ್ನು ಕೆಡುಕನಿಗೆ ತಮ್ಮ. ಯಾರಾದ್ರೂ ನಿಮ್ಮನ್ನು ಅಣ್ಣ ಅಂದಾಗ ಹುಷಾರಾಗಿರ್ಬೇಕು. ನಿನ್ನ ತಮ್ಮ ಯಾರಪ್ಪ ಅಂತ, ಕೆಲಸಗಳನ್ನ ಅಂತ. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ, ಕೆಲವರು ಕೆಲಸಗಳರು ತುಂಬಾ ಇದ್ದಾರೆ, ಇವರಿಂದನೇ ತಲೆನೋವು ಜಾಸ್ತಿ. ಒಬ್ರು ಆಮೇಲೆ ಹೇಳದೇ ಇದ್ದಾಗ, ಯಾಕೋ ಪಾಸ್ಟರ್ ನಮ್ಮನ್ನೇ ಚುಸ್ತಾರೆ ಅಂತ. ನೋಡ್ರಿ, ಕೆಲಸ ಮಾಡುವಂತ ಆದಾಮನ ಹತ್ರ ಸರ್ಪ ಬರಲಿಲ್ಲ, ಕೆಲಸ ಇಲ್ದಿರೋ ಅವಳ ಹತ್ರನೇ ಸರ್ಪ ಬಂದಿದ್ದು. ಗಟ್ಟಿಯಾಗಲ್ರಿ, ಹಲ್ಲೆಲೂಯಾ. ಹುಷಾರು, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು. ಕೆಲಸ ಇಲ್ಲದೆ ಸುಮ್ಮನೆ ಕುತ್ಕೊಂಡಿರ್ತಾರಲ್ಲ, ಅವರಿಂದನೇ ತುಂಬಾ ಪ್ರಾಬ್ಲಮ್. ಬೈಬಲ್ ಹೇಳ್ತದೆ ಅವರ ಕಾರ್ಯದ ಕುರಿತಾಗಿ ಏನಂದ್ರೆ, ಕೆಲಸ ಇಲ್ಲದವರೇ ಬಹಳ ತೊಂದರೆ ಮಾಡೋದು. ಇವ್ರ ಮನೆ ಕತೆ ಹೇಳೋದು,
ಇವ್ರ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ಚಾಡಿ ಹೇಳೋದು, ಊರ್ ಕತೆ ಮಾತಾಡೋದು. ನೀವು ಸ್ತೋತ್ರ ಹೇಳದೆ ಇದ್ದಾಗ, ಇವತ್ತು ಯಾರಾದ್ರೂ ಕೆಲಸ ಇಲ್ಲದವ್ರು ಇದ್ರೆ ಇವತ್ತು ಹೇಳ್ತೀನಿ, ನಾಳೆಯಿಂದ ಕೆಲಸ ಶುರು ಮಾಡ್ರಿ. ತುಂಬಾ ತೊಂದರೆಗಳಿಗೆ ಅದು ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಕೇಡುಕ ಯಾರು ಮಾಡೋದಂದ್ರೆ ಕೆಲಸಗಳನ್ನು. ಅದ್ರ ಅರ್ಥ ಏನು? ಕೆಲಸ ಮಾಡಕ್ಕೆ ಅವನಿಗೆ ಇಷ್ಟ ಇಲ್ಲ, ಕೆಲಸಕ್ಕೆ ಹೋಗಕ್ಕೆ ಅವನಿಗೆ ಇಷ್ಟ ಇಲ್ಲ, ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಆದ್ರೆ ಊರವ್ರ ಕತೆ ಕೇಳ್ಬೇಕಾದ್ರೆ ಫಸ್ಟ್ ರೆಡಿ ಆಗಿ ಕೂತಿರ್ತಾನೆ. ಇವನು ಕೆಡುಕನಿಗೆ ತಮ್ಮ ಇವನು. ಅದ್ರ ಅರ್ಥ ಏನು? ಇವನು ಎಲ್ಲರಿಗೂ ತೊಂದರೆ ಮಾಡ್ತಾ ಇರ್ತಾನೆ. ಸಭೆಗೆ ತಲೆನೋವು, ಪಾಸ್ಟ್ಗಳಿಗೆ ತಲೆನೋವು, ತಂದೆ ತಾಯಿಗಳಿಗೆ ತಲೆನೋವು, ಜೊತೆ ಕರ್ಕೊಂಡೋದ್ರೆ ಜೊತೆ ಕರ್ಕೊಂಡೋಗ್ರಿಗೆ ತಲೆನೋವು. ದೇವರೇ, ಕೆಲಸ ಇಲ್ದವ್ರಿಗೆಲ್ಲ ಒಳ್ಳೆ ಕೆಲಸ ಕೊಡಪ್ಪ. ಬೈಬಲಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ, ನೀವು ಆದಿಕಾಂಡ 2ನೇ ಅಧ್ಯಾಯಕ್ಕೆ ಹೋದಾಗ ಬೈಬಲಲ್ಲಿ ನಿಮ್ಮ ಮನೆಗೆ ಹೋಗಿ ಹೋದ್ರಿ ಆ ವಾಕ್ಯ ಹೇಳೋದಿಲ್ಲ ನಾನು. ಬೈಬಲಲ್ಲಿ ಫಸ್ಟ್ ದೇವರ ಆದಾಮನಿಗೆ ಮಾಡಿದ ಕೆಲಸ ಏನು ಗೊತ್ತಾ? ದೇವ್ರ ಕೆಲಸಕ್ಕೆ ಕರ್ಕೊಂಡೋದ. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ಆದಾಮನನ್ನ ದೇವರು ಏನ್ ಮಾಡ್ದ ಗೊತ್ತಾ? ಬೈಬಲ್ ಹೇಳ್ತದೆ, ದೇವರು ಅವನನ್ನು ಕರ್ಕೊಂಡು ಹೋಗಿ ಏದೇನು ಉದ್ಯಾನವನದಲ್ಲಿ ವ್ಯವಸಾಯ ಮಾಡುವುದಕ್ಕೂ ತೋಟವನ್ನು ಕಾಯುವುದಕ್ಕೂ ದೇವರು ಇಟ್ಟನು. ಏನಕ್ಕೆ ದೇವರು ಕರ್ಕೊಂಡೋದ? ವ್ಯವಸಾಯ ಮಾಡೋದಕ್ಕೆ. ಅದ್ರ ಅರ್ಥ ಏನು? ಸುಮ್ಮನೆ ಕೂತಿದ್ಯಾ, ಬಂದು ಕೆಲಸ ಮಾಡೋ ಅಂತ. ನಾನು ಚಿಂತೆ ಮಾಡಿದೆ, ಪಾಪ ಇಲ್ದಿರೋ ಸಮಯ, ರೋಗ ಇಲ್ದಿರೋ ಸಮಯ, ದಾರಿದ್ರ್ಯತನ ಇಲ್ದಿರೋ ಸಮಯ, EMI ಇಲ್ದಿರೋ ಸಮಯ, ಯಾವ ಸಾಲ ಇಲ್ದಿರೋ ಸಮಯ, ಕಮಿಟ್ಮೆಂಟ್ ಇಲ್ದಿರೋ ಸಮಯ, ಎಲ್ಲ ರೆಡಿ ಇರೋ ಸಮಯ. ದೇವ್ರು ಹೇಳಿದೆ, ಬರ 8:15 ನಡೆಯ ಅಂತ ಹೇಳಿ ದೇವರು ವ್ಯವಸಾಯ ಮಾಡೋದಕ್ಕೆ, ತೋಟವನ್ನು ಕಾಯೋದಕ್ಕೆ ದೇವ್ರ ಕೆಲ್ಸಕ್ಕೆ ಕರ್ಕೊಂಡು ಹೋದ. ಬೈಬಲ್ ಹೇಳ್ತದೆ, ದೇವರು ಅವನನ್ನು ಕೆಲಸ ಮಾಡೋದಕ್ಕೆ ದೇವರು ಇಟ್ಟ. ಬೈಬಲ್ ಅಲ್ಲಿ ನಾವು ಗಮನಿಸಿದಾಗ ಆದಾಮನು ಪಾಪ ಮಾಡದೇ ಇದ್ದಾಗಲೇ ದೇವ್ರ ಕೆಲಸ ಕೊಟ್ಟ. ಆದ್ರೆ ಪಾಪ ಮಾಡಿದಾಗ ಬೈಬಲ್ ಏನ್ ಹೇಳ್ತೇವೆ ಗೊತ್ತಾ? ನೀನು ದುಡ್ದು ಅಂತ. ಅದ್ರ ಅರ್ಥ ಏನು? ನಿನಗೆ ರೆಗ್ಯುಲರ್ ಸಂಬಳ ಸಾಕಾಗಲ್ಲ, ನೀನು ಓಟಿನೂ ಮಾಡಬೇಕು ಅಂತ. ನೀವು ಸ್ತೋತ್ರ ಹೇಳಿಲ್ಲ. ಭಯ ಭಕ್ತಿಯಿಂದ ದುಡಿದ್ರೆ ಸಿಂಗಲ್ ಡ್ಯೂಟಿ. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ದೇವರು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಜನವರಿ ಇನ್ನ 12 ತಿಂಗಳಿದೆ. ಈಗಲೇ ಕೆಲಸ ಇಲ್ದವ್ರ ಕೆಲಸ ಹುಡ್ಕೋಬೇಕು. ನೀನು ಸಂಪಾದನೆ ಮಾಡುವುದು ದೇವರ ಚಿತ್ತವಾಗಿರುತ್ತೆ. ನೀನು ಆಶೀರ್ವಾದ ಹೊಂದುವುದು ದೇವರ ಚಿತ್ತ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ದೇವರು ಆದಾಮನಿಗೆ ಕೆಲಸ ಕೊಟ್ಟಾದ್ಮೇಲೆ ಹೆಣ್ಣು ಕೊಟ್ಟಿದ್ದು. ನೀವ್ಯಾರು ಸ್ತೋತ್ರ ಹೇಳಲಿಲ್ಲ. ದೇವ್ರು ನೋಡ್ದ, ಆದಾಮನೇ ನೀನು ಕೆಲ್ಸಕ್ಕೆ ಹೋದಲ್ಲಪ್ಪ, ಸಾಯಂಕಾಲ ಬಂದಾಗ ಟೀ ಕೊಡಕ್ಕೆ ಯಾರು ಇಲ್ಲ ಅಂತ ನೋಡಿದಾಗ ದೇವ್ರು ಹೇಳ್ದಲ್ಲ ಮಲ್ಕಳ ಅಂತ ಹೇಳಿ ಪಕ್ಕ ಎಲುಬಿಂದ ದೇವರ ಎಲುಬನ್ನು ತೆಗೆದು ಸ್ತ್ರೀಯನ್ನು ಉಂಟು ಮಾಡಿಕೊಟ್ಟ. ಕಾರಣ ಗಂಡ ಬಂದಿದ ತಕ್ಷಣ ನೀರು ಟೀ ಕೊಡಮ್ಮ ಅಂತ. ನೋಡ್ರಿ ಸಿಸ್ಟರ್ಸ್ಗೆ ಅದು ಕೆಲಸ. ಗಂಡ ಕೆಲಸ ಮುಗಿಸ್ಕೊಂಡು ಬಂದಿದ ತಕ್ಷಣ ಒಂದು ಟೀ ಕಾಫಿ ಕೊಡಮ್ಮ. ನೀವು ಆ ಕೆಲಸ ಮಾಡದೇ ಇದ್ರೆ ನಿಮ್ಮ ಕುಟುಂಬಕ್ಕೆ ನೀವು ಹಾನಿ ಮಾಡ್ತಾ ಇದ್ದೀರ. ಒಬ್ರು ಆಮೇಲೆ ಹೇಳಿಲ್ಲ. ನಿನ್ನ ಗಂಡ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ನಾಷ್ಟ ಮಾಡಿಕೊಡ್ಬೇಕು. ಕೆಲಸ ಮುಗಿಸ್ಕೊಂಡು ಬಂದಾಗ ಮನೆಯಲ್ಲಿ ಇದ್ದು ಟೀ ಕೊಡಬೇಕು, ಕಾಫಿ ಕೊಡಬೇಕು. ನೀವು ಸ್ತೋತ್ರ ಹೇಳ್ದಿದ್ರು ನಾನು ಹೇಳ್ತೀನಿ, ನೀವು ನಗದಿದ್ರು ನಾನು ಹೇಳ್ತೀನಿ. ಈ ವರ್ಷ ಕೆಲಸಗಳ್ಳರಾಗಬಾರ್ದು. ಗಟ್ಟಿಯಾಗಿ ಒಂದು ಆಮೇಲೆ ಹೇಳಬೇಕು. ಕೆಲಸಗಳ್ಳನು ಕೆಲವರಿಗೆಲ್ಲ ಕಷ್ಟ ಆಗೋಗ್ಬಿಟ್ಟಿದೆ. ದ್ರಾಕ್ಷರಸ ಎಣ್ಣೆ ಸಮೃದ್ಧಿ ಬೇಕಾ? ಆರಂಭ ಅದೇನೆ. ನೀನು ಚಟುವಟಿಕೆ ಉಳ್ಳವನಾಗಿರ್ಬೇಕು, ನೀನು ಆಕ್ಟಿವ್ ಆಗಿರ್ಬೇಕು. ಎಲ್ಲಿ ಆಕ್ಟಿವ್ನೆಸ್ ಬರೋದಂದ್ರೆ ಅದು ಮೊದಲು ನಿನ್ನ ಮನೆಯಲ್ಲಿ ಬರಬೇಕು. ಕೆಲ ಗಂಡಂದ್ರೆ ಹೇಳ್ತಾರೆ, ಫಸ್ಟ್ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಕಾಫಿ ಕುಡಿದು ಎಷ್ಟೋ ದಿನ ಆಗೋಯ್ತು. ಕಾರಣ ಏನಪ್ಪ ಅಂದರೆ ನನ್ನ ಹೆಂಡತಿ ಮೊಬೈಲಲ್ಲೇ ಬ್ಯುಸಿ ಪಾಸ್ಟ್ರೆ. ಏನು ಹೇಳಿದ್ರು ಹಂಗೆ ಕುಡ್ಕೊಂಡು ಹೋಗ್ಬಿಡು ಅಂತ. ಸ್ತೋತ್ರ ಹೇಳ್ಬೇಕು, ಸ್ತೋತ್ರ ಹೇಳ್ಬೇಕು. ಮನೆಯಲ್ಲಿ ಕಳಸ ಮಾಡುವನಾಗಿದ್ರೆ
ನಿನ್ನ ಮನೆಯಲ್ಲಿ ಕೇಡು ಬರೋದಿಲ್ಲ. ನಿನ್ನ ಮನೆಯಲ್ಲಿ ನೀನು ಕೆಲಸ ಮಾಡೋನಾಗಿದ್ರೆ ನಿನ್ನ ಮನೆ ಸೋರೋದಿಲ್ಲ. ನಿನ್ನ ಮನೆ ಕೆಲಸ ಮಾಡೋನಾಗಿದ್ರೆ ನಿನ್ನ ಮನೆ ನಾಶವಾಗಿ ಹೋಗೋದಿಲ್ಲ. ನಿನ್ನ ಮನೆ ಗುಡ್ಡದ ಮೇಲೆ ಕಟ್ಟಲ್ಪಟ್ಟಂತ ಮನೆಯಾಗಿ ದೇವರು ನಿನ್ನ ಮನೆಯನ್ನು ಕಟ್ಟಿ ನಿಲ್ಲಿಸೋದಕ್ಕೆ ನನ್ನ ದೇವರು ಆತನು ಶಕ್ತನಾಗಿದ್ದಾನೆ. ಆದ್ರಿಂದನೇ ದೇವರ ವಾಕ್ಯ ಹೇಳ್ತದೆ, ಕೆಲಸ ಕಳ್ಳನು ಕೆಡುಕನಿಗೆ ತಮ್ಮ ಎಂದು. ಬೈಬಲ್ ಅಲ್ಲಿ ಅದರಿಂದ ದೇವರ ವಾಕ್ಯ ಹೇಳ್ತದೆ. ಜ್ಞಾನೋಕ್ತಿಗಳ 14ನೇ ಅಧ್ಯಾಯದ 23ನೇ ವಚನ, ಈ ವಾಕ್ಯಗಳನ್ನ ಬರೆದಿಟ್ಕೊಳ್ರಿ. ಬೈಬಲ್ ಹೇಳ್ತದೆ, ಶ್ರಮೆಯಿಂದ ಸಮೃದ್ಧಿ. ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ಶ್ರಮೆಯಿಂದ ಸಮೃದ್ಧಿ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಶ್ರಮೆಯಿಂದ ಸಮೃದ್ಧಿ. ಇನ್ನೊಂದ್ಸರಿ ಹೇಳ್ರಿ, ಶ್ರಮೆಯಿಂದ ಸಮೃದ್ಧಿ. ಮುಂದಿನ ವಾಕ್ಯ ಹೇಳುತ್ತೆ, ಹರಟೆಯಿಂದ ಕೊರತೆ ಅಂತ. ಅದನ್ನು ಹೇಳ್ಬಿಡ್ರಿ, ಹರಟೆಯಿಂದ ಕೊರತೆ. ಗಟ್ಟಿಯಾಗಿ ಹೇಳ್ರಿ, ಹರಟೆಯಿಂದ ಕೊರತೆ. ನಿನ್ನ ಮನೆ ಹರಟೆ ಹೊಡೆಯೋ ಮನೆ ಆಗಬಾರದು. ಸಭೆಯ ಕುರಿತಾಗಿ, ಬೋಧಕರ ಕುರಿತಾಗಿ, ಸೇವೆಗಳ ಕುರಿತಾಗಿ, ದೇವರ ರಾಜ್ಯದ ಕುರಿತಾಗಿ, ಅಥವಾ ಯಾವುದೇ ವಿಧವಾದಂತ ಸಂಗತಿಗಳ ಕುರಿತಾಗಿ ನಿನ್ನ ಮನೆ ಹರಟೆ ಮನೆ ಆಗಬಾರದು. ಯಾವಾಗ ನಿನ್ನ ಮನೆ ಹರಟೆ ಮನೆ ಆಗುತ್ತೋ, ನಿನ್ನ ಮನೆಯಲ್ಲಿ ಕೊರತೆ ತುಂಬಿ ತೊಳಕುತ್ತೆ. ಯಾರಾದ್ರೂ ನಿಮ್ಮನ್ನು ನೋಡಿ, ಏನ್ ಸಿಸ್ಟರ್ 2024ರಲ್ಲಿ ಫುಲ್ಲು ಸಿಗ್ತಾ ಇದ್ರಿ, ಈಗ ಸಿಗೋದೇ ಇಲ್ಲ ಅಂತ ಹೇಳಿದ್ರೆ ಹೇಳ್ಬೇಕು, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಬ್ಯುಸಿಯಾಗಿದ್ದೀನಿ, ಕೂತು ಮಾತಾಡೋಣ ಅಂತ ಮುಂಚೆ ಎಲ್ಲ ಕರೆದಿದ ತಕ್ಷಣ ಸಿಗ್ತಾ ಇದ್ರಿ, ಈಗ ಸಿಗೋದೇ ಇಲ್ಲ. ನಿಮ್ಮ ಥರ ನನಗೆ ಹರಟೆ ಹೊಡೆಯೋಕ್ಕೆ ಟೈಮ್ ಇಲ್ಲ. ಹರಟೆ ಹೊಡೆದು 24ವರೆಗೂ ಕೊರತೆ ಕಂಡೆ. ಇನ್ಮೇಲಾದ್ರೂ 2025ರಲ್ಲಿ ಶ್ರಮೆಯಿಂದ ಸಮೃದ್ಧಿ ಕಾಣೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಹರಟೆ ಹೊಡೆಯೋದಕ್ಕಾಗ್ಲಿ, ಸುತ್ತಾಡೋದಕ್ಕಾಗ್ಲಿ, ಇಲ್ಲದಿರೋದನ್ನ ಬಾಯಿಯಲ್ಲಿ ಮಾತಾಡಿ ನಿನ್ನನ್ನು ನೀನು ಕಟ್ಟಿಕೊಳ್ಳೋದಕ್ಕಾಗ್ಲಿ ಒಪ್ಪಿಸಿಕೊಳ್ಬೇಡ. ಪ್ರಾರ್ಥನೆ ಮಾಡು, ವಾಕ್ಯದಲ್ಲಿ ಕುತ್ಕೋ, ಪರಿಶುದ್ಧಾತ್ಮನಲ್ಲಿ ಕುತ್ಕೋ, ದೇವರ ಸಮ್ಮುಖದಲ್ಲಿ ಶ್ರಮೆಯಿಂದ ಸಮೃದ್ಧಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಎಲ್ಲೆಲ್ಲಿ ನೀನು ದೇವರ ಸಮ್ಮುಖದಲ್ಲಿ ಶ್ರಮೆಯನ್ನು ಹಾಕಬೇಕು, ಅಲ್ಲಿ ನಿನ್ನ ಶ್ರಮೆಯನ್ನು ಹಾಕು. ಕರ್ತನು ನಿನ್ನನ್ನು ಉದ್ಧಾರ ಮಾಡುವುದಕ್ಕೆ ನನ್ನ ದೇವರು ಆತನ ಶಕ್ತನು. ಬೈಬಲ್ ಅಲ್ಲಿ ಅದರಿಂದ ದೇವರ ವಾಕ್ಯ ನನಗೆ ಬಹಳ ಸಂತೋಷ ಕೊಡುವಂತ ಒಂದೇ ಒಂದು ಕಾರ್ಯ. ಜ್ಞಾನೋಕ್ತಿಗಳ 13ನೇ ಅಧ್ಯಾಯದ 11ನೇ ವಾಕ್ಯ ಬೈಬಲ್ ಅಲ್ಲಿ ಗಮನಿಸ್ತೇವೆ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿದವನಿಗೆ ಅಭಿವೃದ್ಧಿ ಎಂಬುದು. ಆ ವಾಕ್ಯಕ್ಕಾಗಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಸುಮ್ಮನೆ ಸಿಕ್ಕಿದ ಸಂಪತ್ತು ಅದು ಕ್ಷಯಿಸಿ ಹೋಗುತ್ತೆ, ಆದ್ರೆ ಕಷ್ಟ ಬಿದ್ದು ದುಡಿದಿದಂತ ಆ ಸಂಪತ್ತು ಇದೆಯಲ್ಲ, ಅದು ನಿನ್ನನ್ನು ಅಭಿವೃದ್ಧಿ ಕಡೆ ನಡೆಸುವಂತದ್ದಾಗಿರುತ್ತೆ. ಇವತ್ತು ದೇವರ ಮಕ್ಕಳೇ, ದೇವರ ಸಮ್ಮುಖದಲ್ಲಿ ಶ್ರಮೆಯನ್ನು ಅನುಭವಿಸಿ, ಕಷ್ಟವನ್ನು ಅನುಭವಿಸಿ, ಹೋರಾಟಗಳನ್ನು ಅನುಭವಿಸಿ, ನೀನು ಏನೇ ಕೂಡಿಟ್ರು ದೇವರ ದಿನ ಜೀವನದಲ್ಲಿ ನಿನ್ನ ಕಷ್ಟಾರ್ಜಿತ ಮತ್ತೊಬ್ಬರು ತಿನ್ನೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನಿನ್ನ ಕಷ್ಟಾರ್ಜಿತದಿಂದ ದೇವರ ನಿನಗೆ ಸಮೃದ್ಧಿಯನ್ನ ದೇವರಾತನು ದಯಪಾಲಿಸುತ್ತಾನೆ. ಬೈಬಲ್ ಹೇಳುತ್ತೆ, ಸುಮ್ಮನೆ ಸಿಕ್ಕಿದಂತ ಸಂಪತ್ತು ಅದು ಕ್ಷಯಿಸುವುದು. ಬೈಬಲ್ ಹೇಳುತ್ತೆ, ಸೋಮಾರಿಯ ಆಸೆ ಅವನನ್ನೇ ಕೊಲ್ಲುವುದು, ಕಾರಣ ಅವನ ಕೈಗಳು ದುಡಿಯೋದಲ್ಲದು ಅಂತ. ಸೋಮಾರಿ ಯಾವಾಗಲೂ ಆಸೆ ಪಡ್ತಾನೆ. ಇವತ್ತು ಪಾಸ್ಟ್ ಏನೆಲ್ಲ ಅನ್ಲಿ, ನನ್ನೊಳಗೂ ಒಂದು ಆಸೆ ಇದೆ. ನಾನು ಇಲ್ಲಿಂದ ಚರ್ಚ್ ಮುಗಿಸ್ಕೊಂಡು ಹೋಗ್ತೀನ 9ವರೆಗೆ, ಹೋಗ್ತಾ ಹಂಗೆ ರಿಂಗ್ ರೋಡ್ ಕಡೆ ಬರ್ತೀನ. ರಿಂಗ್ ರೋಡ್ ಕಡೆ ಬಂದಾಗ, ರಿಂಗ್ ರೋಡ್ ಹೊಸ ರಿಂಗ್ ರೋಡ್ ಮಾಡಿದಾರಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಹಳ್ಳ ಇದೆಯಲ್ಲ, ಅಲ್ಲೊಂದು ದೊಡ್ಡ ಬ್ಯಾಗ್ ಹಾಕಿರ್ತಾರೆ, ಕಪ್ ಬ್ಯಾಗು. ಯಾರಿಗೂ ಕಾಣಲ್ಲ, ಅದು ನನಗೇ ಕಾಣುತ್ತೆ. ನಾನು ಅದನ್ನು ತಗೊಂಡು ಓಪನ್ ಮಾಡಿದ್ರೆ 5 ಕೋಟಿ ಇರುತ್ತಾ. ಅದನ್ನು ತಗೊಂಡು ಪಾಸ್ಟಿಂಗ್ ಎಲ್ಲ ಬೈದ್ರಲ್ಲ, ಮುಂದಿನ ವಾರ 1 kg ಚಿನ್ನ ಹಾಕ್ಕೊಂಡು ಬೆನ್ಸ್ ಕಾರ್ ತಗೊಂಡು ನಾನು ಬುರ್ ಅಂತ ಚರ್ಚಿಗೆ ಬರ್ತೀನಿ. ಆಗ ಪಾಸ್ಟ್ ಸೋಂಬೇರಿ ಅಂದ್ರಲ್ಲ, ಕಷ್ಟ ಬೀಳಲ್ಲ ಅಂದ್ರಲ್ಲ, ನಾನು ತೋರಿಸ್ತೀನಿ ಅಂತ. ಬೈಬಲ್ ಹೇಳ್ತೆ, ಸೋಮಾರಿ, ನಿನ್ನ ಆಸೆ ನಿನ್ನನ್ನೇ ಕೊಲ್ಲುವುದು.
ಮೊದಲು ನಿದ್ದೆಯಿಂದ ಎಚ್ಚರವಾಗು. ಮೊದಲ ಸೋಂಬೇರಿತನವನ್ನು ಬಿಡು. ಕಾರಣ ಬೈಬಲ್ ಹೇಳ್ತದೆ, ಸೋಮಾರಿ ಆಸೆ ಅವನನ್ನೇ ಕೊಲ್ಲುವುದು. ಕೆಲವರು ಹೇಳ್ತಾರೆ, ನಾನು ದೊಡ್ಡ ಅಭಿಷಕ್ತನಾಗ್ತೀನಿ. ಮಲ್ಕೊಂಡಿದ್ದಾಗಲ್ಲ ರಜಾ, ನಾನು ದೊಡ್ಡದಾಗಿ ಸಾಧಿಸ್ತೀನಿ. ಕನ್ಸ್ಕೊಂಡಿದ್ರೆ ಆಗಲ್ಲ. ಶ್ರಮ ಪಡಬೇಕು. ನಿನ್ನ ಚಪ್ಪಲಿ ಸವಿಬೇಕು, ನಿನ್ನ ಬೆವರ ಹನಿ ಬೀಳಬೇಕು, ನೀನು ಓಡಿ ಬರಬೇಕು. ನಿನಗೆ ಸುಮ್ಮನೆ ಸಿಕ್ಕಿದ್ದು ಯಾವುದು ಶಾಶ್ವತವಾಗಿ ಇರೋದಿಲ್ಲ. ನೀನು ದುಡಿದಿದ್ದೆ ನಿನಗೆ ಅಭಿವೃದ್ಧಿಯನ್ನು ತರುತ್ತೆ. ನೀನು ಕಷ್ಟ ಬಿದ್ದು ಸಂಪಾದನೆ ಮಾಡುವ ಸ್ಥಾನ, ನೀನು ಕಷ್ಟ ಬಿದ್ದು ಸಂಪಾದನೆ ಮಾಡುವ ಅಭಿಷೇಕ, ನೀನು ಕಷ್ಟ ಬಿದ್ದು ಸಂಪಾದನೆ ಮಾಡುವ ಹಣ, ನೀನು ಕಷ್ಟ ಬಿದ್ದು ಸಂಪಾದನೆ ಮಾಡೋದು ಏನೇ ಆಗಿರಲಿ, ಅದು ನಿನ್ನನ್ನು ಕೈ ಬಿಟ್ಟು ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನೀನು ಕಷ್ಟ ಬಿದ್ದು ಸಂಪಾದನೆ ಮಾಡೋದ್ರಿಂದ ನಿನಗೆ ಅಭಿವೃದ್ಧಿ ಉಂಟಾಗುತ್ತೆ. ಇವತ್ತು ಸಭೆಯಲ್ಲಿ ಅನೇಕರ ಪ್ರಾಬ್ಲಮ್ ಏನ್ ಗೊತ್ತಾ? ಇದೇನೆ, ಏನಂದ್ರೆ ಸುಮ್ಮನೆ ಸಿಕ್ಬಿಡುತ್ತೆ ಅಂತ. ಸುಮ್ಮನೆ ಸಿಕ್ಕಿದ್ದು ತುಂಬಾ ದಿನ ಇರಲ್ಲ. ಎಲ್ಲರೂ ಹೇಳ್ರಿ, ಸೋಮಾರಿಯೇ. ಪಕ್ಕದಲ್ಲಿರೋ ನೋಡಿ ಹೇಳ್ಬೇಡ್ರಿ, ಹೇಳ್ರಿ, ಸೋಮಾರಿಯೇ. ತುಂಬಾ ಆಸೆ ಪಡಬೇಡ, ಎಚ್ಚರವಾಗು. ದುಡ್ದು ಕೂಡಿಸಿದ ಸಂಪತ್ತು. ಯಾಕೋ ದುಡ್ದು ಅನ್ನೋ ಪದ ಬಂದ್ರೆ ಫುಲ್ ಸ್ಟಾಪ್ ಆಗಿ, ದುಡ್ದು ಅನ್ನೋದು ಪದ ಬಂದ ಗಟ್ಟಿಯಾಗಿ ಹೇಳ್ಬೇಕು. ಎಲ್ಲರೂ ಹೇಳ್ರಿ, ದುಡಿದು ಕೂಡಿದ ಸಂಪತ್ತು ನಿನ್ನನ್ನು ಅಭಿವೃದ್ಧಿಗೆ ತರುವುದು. ಅದು ನಂಬೋರು ಮಾತ್ರ ಕೈಗಳು ತಟ್ಟಿ ಗಟ್ಟಿಯಾಗಿ ದೇವರಿಗೆ ಮಹಿಮೆಯನ್ನು ಕೊಡ್ರಿ. ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ, ಎಸ್, ನನ್ನ ದುಡಿಮೆಯಿಂದ ನನ್ನ ಜೀವನದಲ್ಲಿ ಎಂದಿಗೂ ಕೆಳಗಡೆ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಮಾಡೋದಿಲ್ಲ. ದೇವರು ನನಗೆ ಅಭಿವೃದ್ಧಿಯನ್ನು ದೇವರು ಕೊಡುತ್ತಾನೆ ಎಂದು ನಂಬುವ ದೇವರ ಮಕ್ಕಳು ಮಾತ್ರ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ದೇವರಿಗೊಂದು ದೊಡ್ಡ ಮಹಿಮೆಯನ್ನು ಕೊಡ್ರಿ. ಹಾಗಾಗಿರುವುದಾದ್ರೆ ಮಳೆ ಬಂದಾಗ ನಾವು ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳದಿರೋದು ಕಾರಣ ಏನು ಗೊತ್ತಾ? ನಮ್ಮ ಜೀವನದಲ್ಲಿ ಉಂಟಾಗುವ ಜೋಲುಗೈ, ದಾರಿದ್ರ್ಯತನದಿಂದ ಉಂಟಾಗುವಂತ ಕಾರಣವಾಗಿರುವಂತ ಆ ಸೋಂಬೇರಿತನ, ಆ ಕೆಲಸಗಳ್ಳತನ. ಇವತ್ತು ಅದನ್ನ ಯೇಸುವಿನ ನಾಮದಲ್ಲಿ ತೆಗೆದುಹಾಕ್ಬಿಡಬೇಕು. ಇವತ್ತಿಂದ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ನಾನು ಶ್ರಮೆ ಪಡುವವನಾಗಿರುತ್ತೇನೆ, ನಾನು ಕಷ್ಟಪಡುವನಾಗಿರ್ತೇನೆ, ನಾನು ನನ್ನ ಗುರಿಯ ಕಡೆ, ಸಿದ್ಧಿಗೆ ಕಡೆ, ಜ್ಞಾನದೊಟ್ಟಿಗೆ ನನ್ನ ನಡೆಯುತ್ತೇನೆ ಎನ್ನುವಂಥ ತೀರ್ಮಾನ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಉಂಟಾಗಬೇಕು. ಎರಡನೇದಾಗಿ, ಮನುಷ್ಯನು ತಾನು ದೇವರ ಸಮ್ಮುಖದಲ್ಲಿ ಹೊಂದಿಕೊಳ್ಳಕ್ಕಾಗದಿರುವಂಥ ಆಶೀರ್ವಾದವನ್ನು ಹೊಂದಿಕೊಳ್ಳಕ್ಕಾಗದಿರೋ ಕಾರಣ ಏನಂದ್ರೆ ಅಜ್ಞಾನತನ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಅಜ್ಞಾನತನ. ಇವತ್ತು ಅನೇಕ ವ್ಯಕ್ತಿಗಳಿಗೆ ಜ್ಞಾನ ಇಲ್ಲ. ದೇವರಿಂದ ದೊರಕುವಂತ ಬುದ್ಧಿ, ಜ್ಞಾನ ಎನ್ನೋದು ಇವತ್ತು ಅನೇಕ ಮನುಷ್ಯರಿಗೆ ಇಲ್ಲ. ದೇವರ ವಾಕ್ಯದಲ್ಲಿ ನಾವು ಗಮನಿಸಿದಾಗ ಬೈಬಲ್ ಅಲ್ಲಿ ಜ್ಞಾನೋಕ್ತಿಗಳು 1ನೇ ಅಧ್ಯಾಯದ 7ನೇ ವಾಕ್ಯ ನಮಗೆ ಹೇಳುತ್ತದೆ, ಯೆಹೋವನ ಭಯ ತಿಳುವಳಿಕೆಗೆ ಮೂಲ, ಮೂರ್ಖರಾದರೂ ಜ್ಞಾನ ಶಿಕ್ಷೆಯನ್ನ ಅಸಡ್ಡೆ ಮಾಡುವರು ಎಂದು ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಇವತ್ತು ಅನೇಕರ ಜೀವನದಲ್ಲಿ ಏನಕ್ಕೆ ದೇವರ ಜ್ಞಾನ ನಷ್ಟವಾಗ್ತಾ ಇದೆಯಾ ಅಂತ ಹೇಳಿದ್ರೆ ದೇವರ ಭಯ ಇಲ್ಲ. ಇವತ್ತು ನೀವು ಕೇಳ್ಬೋದು, ಪಾಸ್ಟರ್ ದೇವರ ಭಯ ಏನು? ಅನೇಕ ದೇವದಾಸರು ಅನೇಕ ಡೆಫಿನೇಷನ್ಗಳನ್ನು ಹೇಳ್ತಾರೆ. ನನ್ನ ಡೆಫಿನೇಷನಲ್ಲಿ ಒಂದು ಪದ ಹೇಳ್ತಾನೆ, ನಾನು ಮಾಡುವ ಎಲ್ಲ ಕಾರ್ಯಗಳಲ್ಲೂ ದೇವರಿಗೆ ಇದು ಮೆಚ್ಚುಗೆ ಆಗಿದೆಯಾ ಎಂದು ಪರಿಶೋಧಿಸೋದೇ ದೇವರ ಭಯ. ನಾವು ದೇವ್ರ ಮುಂದೆ ನಡ್ಗೋದಲ್ಲ. ನಾನು ಮಾಡೋ ಎಲ್ಲ ಕಾರ್ಯ, ನಾನು ಆಡುವ ಮಾತು ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನಾನು ಮಾಡೋ ವ್ಯವಹಾರ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನಾನು ಆಲಯಕ್ಕೆ ಬಂದಾಗ ನಾನು ಕೂತ್ಕೊಳ್ಳೋ ರೀತಿ ದೇವರಿಗೆ ಮೆಚ್ಚುಗೆ ಆಗಿದೆಯಾ? 4 ಜನರ ಮುಂದೆ ನಾನು ನಿಂತಾಗ ನಾನು ನಡ್ಕೊಳ್ತಿರೋ ರೀತಿ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನನ್ನ ಜೀವಿತದ ಸಕಲ ಕ್ರಮಗಳಲ್ಲೂ ದೇವರಿಗೆ ಮೆಚ್ಚುಗೆ ಆದ ಕೆಲಸವನ್ನೇ ನಾನು ಮಾಡ್ತಾ ಇದ್ದೀನಿ ಎಂದು ಯಾರು ಪರಿಶೋಧಿಸ್ತಾರೋ ಅದೇ ದೇವರ ಭಯ.
ಕೆಲವರು ಆಡುವಂಥ ಮಾತುಗಳಿಗೆ ಯಾವ ಪರಿಮಿತಿ ಇಲ್ಲ, ಕಾರಣ ಅವ್ರಿಗೆ ದೇವರ ಭಯ ಇಲ್ಲ, ಸುಮ್ಮನೆ ಏನೇನೋ ಆಡ್ಬಿಡ್ತಾರೆ. ಕೆಲವರು ಮುಂದೆ ನಡ್ಕೊಳ್ಳೋ ರೀತಿ ಹೇಗೆಗೋ ನಡ್ಕೊಬಿಡ್ತಾರೆ, ಕಾರಣ ಅವರಿಗೆ ದೇವರ ಭಯ ಇಲ್ಲ. ಕೆಲವರು ಪಾಸ್ಟರ್ ಮುಂದೆ ಒಂಥರ, ಕಾಲೇಜ್ಗೆ ಹೋದಾಗ ಒಂಥರ, ಚರ್ಚ್ಗೆ ಬಂದಾಗ ಒಂಥರ, ಕೆಲಸಕ್ಕೆ ಹೋದಾಗ ಒಂಥರ, 4 ಜನ ವಿಶ್ವಾಸಿಗಳಿದ್ದಾಗ ಒಂಥರ, ಸಂಬಂಧಿಕರ ಮನೆಗೆ ಹೋದಾಗ ಇನ್ನೊಂಥರ. ಕಾರಣ ಅವ್ರಿಗೆ ದೇವರ ಭಯ ಎನ್ನುವಂಥ ಆ ಪದ ಅವ್ರ ಜೀವನದಲ್ಲಿ ಇಲ್ಲವೇ ಇಲ್ಲ. ಅದರಿಂದಲೇ ಅವ್ರು ಚಿಂತೆ ಮಾಡ್ತಾರೆ, ಎವ್ರಿಥಿಂಗ್ ಟೇಕ್ ಇಟ್ ಈಸಿ, ಏನೇ ಮಾಡಿದ್ರು ಇಟ್ಸ್ ಓಕೆ ಅಂತ. ನಾನು ಹೇಳ್ತೀನಿ, ಇಟ್ಸ್ ಓಕೆ ಅಲ್ಲ. ಅದು ಏನು ತೋರಿಸ್ತಾ ಇದೆ ಗೊತ್ತಾ? ನೀನು ಜ್ಞಾನಿ ಅಲ್ಲ, ದೇವರ ಜ್ಞಾನ ಉಳ್ಳವನಲ್ಲ ಎಂದು ಚಿತ್ರೀಕರಿಸ್ತಾ ಇದೆ. ಯಾವಾಗ ನಿನ್ನ ಜೀವನದಲ್ಲಿ ದ್ವಿಜೀವನ ಅಂದರೆ 2 ರೀತಿಯುಳ್ಳ ಜೀವಿತ, 2 ರೀತಿಯುಳ್ಳಂಥ ಮುಖ ನಿಮ್ಮಲ್ಲಿ ಕಾಣಲ್ಪಡುತ್ತದೋ, ನೀವು ದೇವರ ಭಯದಲ್ಲಿ ಜೀವಿಸುವವರಲ್ಲ ಎನ್ನುವಂಥ ಒಂದು ಗುರುತು. ಆ ಗುರುತು, ದೇವರ ಭಯದ ಗುರುತಿನ ವಿಶೇಷತೆ ಏನು? ನಾನು ಆಡುವಂಥ ಮಾತುಗಳು, ಅದರಿಂದಲೇ ಯೋಬನನ್ನು ನೋಡ್ರಿ, ಅವನು ಆಡುವಂಥ ಮಾತುಗಳಲ್ಲಿ ಬೈಬಲ್ ಹೇಳ್ತದೆ, ಒಂದಾದರೂ ಒಂದು ತಪ್ಪು ಮಾಡಲಿಲ್ಲ, ಒಂದು ಪಾಪ ಮಾಡಲಿಲ್ಲ. ದಾವೀದನು ತನ್ನ ಆಡುವಂಥ ಮಾತಿನಲ್ಲಿ ನೋಡ್ರಿ, ಅವನು ಹೇಳಿದ, ಅಭಿಷಕ್ತನ ವಿರುದ್ಧವಾಗಿ ನಾನು ಹೇಗೆ ಕೈ ಎತ್ತಲಿ, ನಾನು ದೇವರಿಗೆ ಭಯ ಪಡ್ತೀನಿ. ಅವನು ಮಾಡುವ ಮಾತು ಕ್ರಿಯೆ ಅದು ದೇವರಿಗೆ ಭಯ ಉಳ್ಳದಾಗಿತ್ತು. ಅಬ್ರಹಾಮನ ಆಡುವಂತ ಮಾತು ಕ್ರಿಯೆ ದೇವರಿಗೆ ಭಯ ಉಳ್ಳದಾಗಿತ್ತು. ಮೋಶೆ ಆಡುವಂತ ಮಾತುಗಳು ಕ್ರಿಯೆ ದೇವರಿಗೆ ಭಯ ಉಳ್ಳದಾಗಿತ್ತು. ಆದ್ರಿಂದಲೇ ಅವರನ್ನ ದೇವರು ಎಲ್ಲಿವರೆಗೂ ತಂದ ಅಂದ್ರೆ, ಇಡೀ ಲೋಕವೇ ಅವರನ್ನ ದೃಷ್ಟಿಸಿ ನೋಡುವ ಹಾಗೆ ದೇವರನ್ನು ಉನ್ನತಕ್ಕೆ ತಂದ. ದೇವರ ವಾಕ್ಯದಲ್ಲಿ ಎಲಿಸಬೆತಳು, ಜಕರಿಯ ಅವರಿಬ್ಬರು ಬೈಬಲ್ ಹೇಳ್ತದೆ, ದೇವರ ಎಲ್ಲಾ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗಿ ಅವರಿಬ್ಬರು ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿದ್ರು. ಆದ್ರೂ ಸಹ ಅವರು ತಮ್ಮ ಮುದಿ ಪ್ರಾಯದಲ್ಲೂ ದೇವರವರಿಗೆ ಒಬ್ಬ ಮಗನನ್ನು ಕೊಟ್ಟನು. ಆ ಮಗನೇ ಸ್ನಾನಿಕನಾದ ಯೋಹಾನನು. ಕಾರಣ, ಯಾರು ದೇವರಿಗೆ ಭಯ ಪಡ್ತಾರೋ ಅದರಿಂದ ಉಂಟಾಗುವ ಆಶೀರ್ವಾದ ಸಾಧಾರಣವಾದದಲ್ಲ. ಇವತ್ತು ಅನೇಕರು ದೇವರ ಆಶೀರ್ವಾದಕ್ಕೆ ದೂರ ಏನಕ್ಕಾಗ್ತಾ ಇದ್ದಾರೆ ಅಂದ್ರೆ, ದೇವರ ಭಯ ಕಳ್ಕೊಳ್ತಾ ಇದ್ದಾರೆ. ಹಾಡ್ತಾರೆ, ಹಾಡೋದಲ್ಲ ದೇವರ ಭಯ, ಪ್ರಾರ್ಥಿಸೋದಲ್ಲ ದೇವರ ಭಯ. ನಾವು ನಮ್ಮನ್ನೇ ನಾವು ಪ್ರತಿದಿನ ಪರೀಕ್ಷಿಸಿಕೊಳ್ಳೋದೇ ದೇವರ ಭಯ. ಇವತ್ತು ಅದರಿಂದ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಹೃದಯದ ಧ್ಯಾನವು, ನನ್ನ ಬಾಯ ಮಾತು ಅದು ನಿನಗೆ ಮೆಚ್ಚುಗೆ ಆಗಿರಲಿ ಎಂದು. ಅದರ ಅರ್ಥ ಏನು? ನೀನು ಆಡುವಂಥ ಪ್ರತಿಯೊಂದು ಮಾತುಗಳಲ್ಲೂ ದೇವರು ಮೆಚ್ಚುತ್ತಾ ಇದ್ದಾನ. ನೀನು ಆಡುವಂಥ ಪ್ರತಿಯೊಂದು ನಡವಳಿಕೆಗಳಲ್ಲೂ ದೇವರು ಮೆಚ್ಚುತ್ತಾ ಇದ್ದಾನ. ನೀನು ಮಾಡುವಂಥ ಸಕಲ ವ್ಯವಹಾರದಲ್ಲೂ ದೇವರು ಮೆಚ್ಚುತ್ತಾ ಇದ್ದಾನ ಎಂದು ನಿನ್ನನ್ನು ನೀನು ಪರಿಶೋಧನೆ ಮಾಡಿಕೊಂಡೆ. ಇದರಲ್ಲಿ ದೇವರು ಮೆಚ್ಚುತ್ತಾ ಇಲ್ಲ ಅಂದ್ರೆ ಅದರಿಂದ ನೀನು ಹೊರಗಡೆ ಬರ್ತೀಯಲ್ಲ, ಅದು ದೇವರ ಭಯದ ಕ್ರಿಯೆ ಆಗಿರುತ್ತೆ. ಈ ಕ್ರಿಯೆಯಲ್ಲಿ ಈ ಮಾತಲ್ಲಿ ದೇವರಿಲ್ಲ, ದೇವರಿಗೆ ಮೆಚ್ಚುಗೆ ಅಲ್ಲ ಅಂತ ಹೇಳಿ ನಿನ್ನ ತುಟಿಗಳಿಗೆ ನೀನು ಬೀಗ ಹಾಕೊಳ್ತೀಯಲ್ಲ, ಅದು ದೇವರ ಭಯವಾಗಿರುತ್ತೆ. ಈ ಜನವರಿ ತಿಂಗಳಲ್ಲಿ ನಾನು ಹೇಳ್ತೇನೆ, ಈ ವರ್ಷ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಲಿಕ್ಕಾಗಿ ದೇವರು ಬಯಸುತ್ತಾನೆ. ಈ ಜನವರಿ ತಿಂಗಳಲ್ಲಿ ದೇವರಿಗೆ ಭಯಪಟ್ಟು ಕೆಟ್ಟದನ್ನು ನಿರಾಕರಿಸಿರಿ. ಯಾವಾಗ ದೇವರ ಭಯ ಎನ್ನುವುದು ಇಲ್ಲದೆ ಹೋಗುತ್ತದೋ, ಜನ ದಾರಿ ತಪ್ಪುವುದಕ್ಕಾಗಿ ಪ್ರಾರಂಭಿಸುತ್ತಾರೆ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಈ ದೇವರ ಭಯವನ್ನು ಹೊಂದಿಕೊಳ್ಳೋದಕ್ಕೆ ನಾವು ಏನ್ ಮಾಡಬೇಕು? ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳು 19ನೇ ಅಧ್ಯಾಯದ 20ನೇ ವಚನ ಹೇಳುತ್ತದೆ, ಬುದ್ಧಿವಾದವನ್ನು ಕೇಳು, ಉಪದೇಶವನ್ನು ಆಲಿಸು, ಮುಂದೆ ನೀನು ಜ್ಞಾನಿಯಾಗುವಿ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಬೈಬಲ್ ಹೇಳುತ್ತೆ, ಬುದ್ಧಿವಾದವನ್ನು ಕೇಳು, ಉಪದೇಶವನ್ನು ಆಲಿಸು, ಮುಂದೆ ನೀನು ಜ್ಞಾನಿಯಾಗುವಿ. ನಿನ್ನ ಜೀವಿತದಲ್ಲಿ ಬುದ್ಧಿವಾದವನ್ನು ಹೇಳಿದಾಗ, ಪ್ರಸಂಗಗಳನ್ನು ಕೇಳೋದಿಕ್ಕೆ, ದೇವರ ವಾಕ್ಯವನ್ನು ಕೇಳೋದಿಕ್ಕೆ, ಉಪದೇಶಗಳನ್ನು ಕೇಳೋದಿಕ್ಕೆ ಯಾವಾಗ ನಿಮ್ಮ ಕಿವಿಗಳನ್ನು ನೀವು ತಿರುಗಿಸ್ತೀರೋ, ಬೈಬಲ್ ಹೇಳುತ್ತೆ, ಉಪದೇಶವನ್ನು ಕೇಳೋದ್ರಿಂದ, ಉಪದೇಶವನ್ನು ಆಲಿಸೋದ್ರಿಂದ, ಬುದ್ಧಿವಾದವನ್ನು ಕೇಳೋದ್ರಿಂದ ನೀನೇನಾಗುತ್ತೆ? ಮುಂದೆ ನೀನು ಜ್ಞಾನಿ ಆಗುತ್ತೆ. ಇವತ್ತು ಅನೇಕರಿಗೆ ಕೇಳೋದಕ್ಕೆ ಮನಸ್ಸಿಲ್ಲ. ಇವತ್ತು ಪಾಸ್ಟ್ ಹೇಳಬಾರ್ದು, ಸಭೆ ಹಿರಿಯರು ಹೇಳಬಾರ್ದು, ಇಷ್ಟ ಬಂದಾಗೆ ಅವ್ರನ್ನ ಬಿಟ್ಬಿಡ್ಬೇಕು. ನಾನು ಒಂದು ಕಾರ್ಯ ಹೇಳ್ತೇನೆ, ಉಪದೇಶವನ್ನು ಯಾರು ಆಲಿಸ್ತಾರೋ, ಯಾರು ಬುದ್ಧಿ ಮಾತುಗಳನ್ನು ಕೇಳ್ತಾರೋ ಅವರೇ ಮುಂದೆ ಜ್ಞಾನಿಗಳಾಗಿ ಮಾರ್ಪಡೋದು.
ಬೈಬಲಲ್ಲಿ ನಾವು ಗಮನಿಸುವ ಪ್ರಕಾರವಾಗಿ ಬೈಬಲ್ ಹೇಳುತ್ತದೆ, ಜ್ಞಾನೋಕ್ತಿಗಳ 15ನೇ ಅಧ್ಯಾಯದ 33ನೇ ವಚನ ಹೇಳುತ್ತದೆ, ಯೆಹೋವನ ಭಯವೇ ಜ್ಞಾನೋಪದೇಶ, ಗೌರವಕ್ಕೆ ಮೊದಲು ವಿನಯ ಎಂಬುದಾಗಿ. ಯಾರು ದೇವರಿಗೆ ಭಯಪಡುತ್ತಾರೋ ಬೈಬಲ್ ಹೇಳುತ್ತದೆ ಅದೇ ಜ್ಞಾನ ಉಪದೇಶ. ನಿನ್ನ ಬಾಯಿಯಲ್ಲಿ ಬರುವ ಮಾತುಗಳು ಜ್ಞಾನದ ಮಾತುಗಳಾಗಿರುತ್ತೆ. ಒಬ್ಬನು ದೇವರಿಗೆ ಭಯಪಡುವವನಾಗಿದ್ರೆ ಅವನ ಬಾಯಿಯಲ್ಲಿ ಬರುವ ಮಾತುಗಳು ಕೆಟ್ಟ ಮಾತುಗಳಾಗಿರೋದಿಲ್ಲ, ಒಲಸು ಮಾತುಗಳಾಗಿರೋದಿಲ್ಲ, ಚಾಡಿ ಮಾತುಗಳಾಗಿರೋದಿಲ್ಲ, ಹರಟೆ ಮಾತುಗಳಾಗಿರೋದಿಲ್ಲ, ಕೆಟ್ಟ ಮಾತುಗಳಾಗಿರೋದಿಲ್ಲ. ಒಬ್ಬನಿಗೆ ದೇವರ ಜ್ಞಾನ, ದೇವರಿಗೆ ಭಯಪಡೋನಾಗಿದ್ರೆ ಅವನ ಬಾಯಿಯಿಂದ ಬರುವ ಪದಗಳು ಕ್ಷಮೆಯ ಪದಗಳು, ಪ್ರೀತಿಯ ಪದಗಳು, ಜ್ಞಾನ ಉಪದೇಶದ ಪದಗಳು ಅವನ ಬಾಯಿಯಿಂದ ಬರುತ್ತದೆ. ಬೈಬಲಲ್ಲಿ ನಾವು ಗಮನಿಸುವ ಪ್ರಕಾರ ಜ್ಞಾನೋಕ್ತಿಗಳು 10ನೇ ಅಧ್ಯಾಯದ 27ನೇ ವಚನ ಹೇಳುತ್ತದೆ, ಯಾರಿಗೆ ದೇವರಿಗೆ ಭಯಪಡುತ್ತಾರೋ ದೇವರ ವಾಕ್ಯ ಹೇಳುತ್ತದೆ ಅವರ ದಿನಗಳಿಗೆ ವೃದ್ಧಿ ಎಂದು. ಒಬ್ಬನು ದೇವರಿಗೆ ಭಯಪಡೋನಾಗಿದ್ರೆ ಅಲ್ಪ ಆಯುಸ್ಸಲ್ಲಿ ನೀನು ಮರಣ ಹೊಂದೋದಕ್ಕೆ ದೇವರು ನಿನಗೆ ಅನುಮತಿ ಕೊಡೋದಿಲ್ಲ. ದೇವರು ನಿನ್ನನ್ನು ದೀರ್ಘಾಯುಸ್ಸಿಂದ ದೇವರು ನಿನ್ನನ್ನು ಸಂತೃಪ್ತಿ ಪಡಿಸುತ್ತಾನೆ. 4 ತಲೆಮಾರನ್ನು ಕಂಡು ಸಂತೋಷ ಪಡುವ ಹಾಗೆ ಕರ್ತನು ನಿನಗೆ ಕೃಪೆಯನ್ನು ದಯಪಾಲಿಸ್ತಾನೆ. ಯಾವ BP ಆಗಲಿ, ಶುಗರ್ ಆಗಲಿ, ಯಾವ ಮಾರಕವಾದ ರೋಗಗಳಾಗಲಿ ನಿನ್ನನ್ನು ಮುಟ್ಟೋದಕ್ಕೆ ದೇವರು ಅನುಮತಿ ಕೊಡೋದಿಲ್ಲ. ಕಾರಣ ಒಬ್ಬನು ದೇವರಿಗೆ ಭಯಪಡೋನಾಗಿದ್ರೆ ಅವನಿಗೆ ದೀರ್ಘಾಯುಸ್ಸು ಉಂಟು. ಜ್ಞಾನೋಕ್ತಿಗಳು 8ನೇ ಅಧ್ಯಾಯದ 13ನೇ ವಚನ ಹೇಳುತ್ತದೆ, ಯೆಹೋವನ ಭಯವು ಪಾಪವನ್ನು ದ್ವೇಷ ಮಾಡುತ್ತದೆ. ಒಬ್ಬನು ದೇವರಿಗೆ ಭಯಪಡೋನಾಗಿದ್ರೆ ಪಾಪದಲ್ಲಿ ಅವನು ಇರೋದಿಲ್ಲ. ಪಾಪವನ್ನು ಕಂಡವನು ದ್ವೇಷ ಮಾಡ್ತಾನೆ. ಬೈಬಲ್ ಹೇಳುತ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಗೆ ಮಾಡುತ್ತದೆ. ಒಬ್ಬನು ದೇವರಿಗೆ ಭಯಪಡೋನಾಗಿದ್ರೆ ಅವನು ಪಾಪದ ಸಂಗಡ ಎಂದಿಗೂ ಒಡನಾಟ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಬ್ಬನು ದೇವರಿಗೆ ಭಯಪಟ್ರೆ ಅವನು ಪಾಪದಿಂದ ದೂರ ಉಳಿತಾನೆ. ಪಾಪವನ್ನು ಪ್ರೀತಿಸಬೇಡ್ರಿ, ಪಾಪದ ಒಟ್ಟಿಗೆ ಹೊಂದಾಣಿಕೆ ಮಾಡ್ಕೋಬೇಡ್ರಿ. ಪಾಪದ ಸಂಬಳ ಮರಣ. ಇವತ್ತು ನಿನಗೆ ಪಾಪವು ಮೋಹವಾಗಿ ಕಂಡಾಗ ಎಲ್ಲವೂ ಅತ್ಯುತ್ತಮವಾಗಿರುತ್ತದೆ. ಆದರೆ ಮರಿಬೇಡ್ರಿ, ಒಂದಲ್ಲ ಒಂದು ದಿನ ಅದು ನಿನ್ನ ಶರೀರವನ್ನೇ ಕೊಂದು ಬಿಡುತ್ತೆ, ನಿನ್ನ ಶರೀರವನ್ನೇ ಸುಟ್ಟು ಬಿಡುತ್ತೆ. ಏನಕ್ಕೆ ಪಾಪ ಏನ್ ಮಾಡುತ್ತೆ ಒಂದು ಮನುಷ್ಯನ ಜೀವನದಲ್ಲಿ ಎಂಬುದಾಗಿ ಗಮನಿಸಿದಾಗ ಹೊಸೈನ ಬರೆದಂಥ ಪ್ರವಾದಿ ಗ್ರಂಥದಲ್ಲಿ ಒಂದು ಮಾತು ಈ ರೀತಿಯಾಗಿ ಹೇಳುತ್ತೆ. ನಾನು ಅದನ್ನು ಓದಿ ನಿಮ್ಮ ಕಡೆ, ನಾನು ಪ್ರವಾದನೆ ಶಬ್ದದ ಕಡೆ ನಾನು ನಡೆಸಲಿಕ್ಕಾಗಿ ಇಷ್ಟಪಡ್ತೇನೆ. ಪಾಪ ಒಂದು ಮನುಷ್ಯನನ್ನ ಏನ್ ಮಾಡುತ್ತೆ? ಬೈಬಲಲ್ಲಿ ಓದ್ತೇವೆ. ಹೊಸೈನ ಪ್ರವಾದಿ ಗ್ರಂಥ 4ನೇ ಅಧ್ಯಾಯದ 10ನೇ ವಚನದಿಂದ ಗಮನಿಸಿದಾಗ ಬೈಬಲ್ ಹೇಳ್ತದೆ, ಆಧಾರ ಮಾಡುತ್ತಿದ್ದರೂ ಪ್ರಜಾ ಅಭಿವೃದ್ಧಿ ಆಗದು, ಯೆಹೋವನ ಕಡೆ ಗಮನಿಸುವುದನ್ನ ಬಿಟ್ಟು ಬಿಟ್ಟಿದ್ದಾರಷ್ಟೇ. ವ್ಯಭಿಚಾರ, ದ್ರಾಕ್ಷಾರಸ, ಮದ್ಯಗಳು ಬುದ್ಧಿಯನ್ನ ಕೆಡಿಸುತ್ತದೆ. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ಆಧಾರ ಮಾಡ್ತಿದ್ರೆ ಪ್ರಜಾವೃದ್ಧಿ ಆಗೋದಿಲ್ಲ. ಬೈಬಲ್ ಹೇಳ್ತದೆ, ಯೆಹೋವನ ಕಡೆ ಗಮನವನ್ನ ಸಲ್ಲಿಸುವುದನ್ನೇ ಜನ ಬಿಟ್ಬಿಟ್ಟಿದ್ದಾರೆ. ವ್ಯಭಿಚಾರ, ದ್ರಾಕ್ಷಾರಸ, ಮದ್ಯ ರಸಗಳು ಏನ್ ಮಾಡ್ತಿದೆ ಅಂದ್ರೆ ನಿನ್ನ ಬುದ್ಧಿಯನ್ನ ಕೆಡಿಸ್ತಾ ಇದೆ. ಬೈಬಲ್ ಅಲ್ಲಿ ಹಳೆ ಒಡಂಬಡಿಕೆ ಪ್ರಕಾರ ಪರರ ಸ್ತ್ರೀ ಸಂಗಡ ಸೇರಿದ್ರೆ ಅದು ವ್ಯಭಿಚಾರ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಕಣ್ಣಿನಿಂದ ಮೋಹಿಸಿದ್ರೇನೆ ವ್ಯಭಿಚಾರ. ಹೊಸ ಒಡಂಬಡಿಕೆಯಲ್ಲಿ ಒಂದು ಸ್ತ್ರೀಯನ್ನ ಕಣ್ಣಿನಿಂದ ಮೋಹಿಸಲೇಬಾರದು. ಬೈಬಲ್ ಹೇಳ್ತದೆ, ಒಂದು ಸ್ತ್ರೀಯನ್ನ ಕಣ್ಣಿನಿಂದ ಮೋಹಿಸಿದ್ರೆ ಅದು ವ್ಯಭಿಚಾರ. ಇವತ್ತು ಯೌವನಸ್ಥರೇ, ಇಲ್ಲಿರೋ ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಮೊಬೈಲ್, ನಿನ್ನ ಕಣ್ಣುಗಳು, ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರುತ್ತೆ. ನಿನ್ನ ಕಣ್ಣು ಕೆಟ್ಟದಾದ್ರೆ ನಿನ್ನ ದೇಹವೆಲ್ಲ ಕತ್ತಲಾಗೋಗ್ಬಿಡುತ್ತೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಮೋಹದಿಂದಲೋ ನೀನು ನೋಡ್ತಿರುವ ಕಾರ್ಯದಿಂದಲೋ ಏನಾದ್ರೂ ಕಾರ್ಯ ಮಾಡ್ತಾ ಇದ್ರೆ ನಾನು ಹೇಳ್ತೇನೆ, ನಿನ್ನ ಬುದ್ಧಿ ಕೆಟ್ಟು ಹೋಗಿದೆ. ವ್ಯಭಿಚಾರ, ದ್ರಾಕ್ಷಾರಸ, ಮದ್ಯಗಳು, ಆಮೇಲೆ ಇರುವಂಥದ್ದು, ಓಡಾಡುವಂಥದ್ದು ನಿನ್ನ ಬುದ್ಧಿಯನ್ನು ಸರಿ ಮಾಡಲ್ಲ, ನಿನ್ನ ಬುದ್ಧಿಯನ್ನು ಕೆಡಿಸುತ್ತೆ.
ಬೈಬಲಲ್ಲಿ ಇವಾಗ ಹೇಳ್ತಾ ಇದ್ದಾರೆ ಮೊಬೈಲ್ ಬುದ್ಧಿಯನ್ನು ಕೆಡಿಸುತ್ತೆ ಅಂತಾರೆ. ದೇವರು ಯಾವಾಗಲೂ ಬರೆದಿಟ್ಬಿಟ್ಟ ದೇವರು. ಕೆಲವರು ಹೇಳ್ತಾರೆ ನನ್ನ ಮಗನ ಬುದ್ಧಿ ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ ಅಂದರೆ ಅವನೇನು ನೋಡ್ತಾ ಇದ್ದಾನೆ ಹುಷಾರಾಗಿರ್ಬೇಕು. ಮನ ತಿರುಗಿ ಬರಬೇಕು. ಅರ್ಧ ಗಂಟೆ ಆರಾಧನೆ ಮಾಡಿ ಇನ್ನು 12 ಗಂಟೆ ಏನು ಮಾಡ್ತಾ ಇದೀಯಾ, ಏನು ನೋಡ್ತಾ ಇದೀಯಾ? ಈ ಕಣ್ಣಿನಿಂದ ನಿನ್ನ ಮನಸ್ಸು ಒಳಗಡೆ ಏನು ಹೋಗ್ತಾ ಇದೆ? ಈ ಕಣ್ಣಿನಿಂದ ನಿನ್ನ ಮನಸ್ಸು ಒಳಗಡೆ ಹೋಗಿ ಏನೇನು ಮಾತುಗಳು ನಿನ್ನ ಮನಸ್ಸಲ್ಲಿ ಮೊಳಗ್ತಾ ಇದೆ. ಹುಷಾರು. ಬುದ್ಧಿ ಕೆಡಿಸಿದ್ರೆ ನೀನು ದೇವರ ವಿರುದ್ಧವಾಗಿ ನಡೆಯುವ ಜಾರನಾಗಿ ಮಾರ್ಪಡ್ತೀಯ. ಇವತ್ತು ಸಭೆಯಲ್ಲಿ ಅನೇಕರ ಬುದ್ಧಿ ಕೆಟ್ಟೋಗಿದೆ. ಒಳ್ಳೆಯದನ್ನು ಬುದ್ಧಿ ಮಾತುಗಳನ್ನು ಕೇಳುವಂತಹ ಮನಸ್ಸಿಲ್ಲ. ನಾನು ಹಿಡ್ದಿದ್ದ ಕೊಂಬೆ ಬಗ್ಗಬೇಕು, ನಾವು ಇಳಿದಿದ್ದೇ ಮಾಡಬೇಕು. ಬೈಬಲ್ ಹೇಳ್ತದೆ ನೀನು ಜ್ಞಾನಿಯಲ್ಲ, ನಿನ್ನ ಬುದ್ಧಿಯನ್ನು ಏನೋ ಕೆಡಿಸಿದೆ. ಏನು ಕೆಡಿಸಿದೆ? ಮೂಲ ಹುಡ್ಕೊಂಡು ಹೋದಾಗ ವ್ಯಭಿಚಾರ, ದ್ರಾಕ್ಷರಸ, ಮದ್ಯ, ಅಲದಾಟುವಿಕೆಗಳು ನಿನ್ನ ಬುದ್ಧಿಯನ್ನು ಕೆಡಿಸಿದೆ. ಇವತ್ತು ಮನ ತಿರುಗಿ ಬರಬೇಕು. ಯೌವನ ಸಹೋದರನೇ, ಯೌವನ ಸಹೋದರಿಯೇ, ಕುಟುಂಬವೇ, ಪ್ರಿಯ ಸಹೋದರಿ ಸಹೋದರರೇ, ನಿನ್ನ ಮಕ್ಕಳ ಬುದ್ಧಿ ಕೆಡ್ತಾ ಇದೆಯಾ? ಜ್ಞಾನಿಗಳಾಗ್ತಾ ಇದ್ದಾರ? ನಿನ್ನ ಮಕ್ಕಳ ಬುದ್ಧಿ ಕೆಡ್ತಾ ಇದೆಯಾ ಅಂದರೆ ಕೆಲವೊಂದನ್ನು ಬಿಡಿಸಿ ಉಪದೇಶವನ್ನು ಆಲಿಸುವುದಕ್ಕೂ ಬುದ್ಧಿಯ ಮಾತುಗಳನ್ನು ಕೇಳೋದಕ್ಕೂ ಸಭೆಯ ಮುಂದೆ ತಂದು ಕುಳಿಸ್ರಿ. ಆಗ ನಿನ್ನ ಮುಂದೆ ಮಗ ಜ್ಞಾನಿ ಆಗ್ತಾನೆ. ಇಲ್ಲದಿದ್ದರೆ ನಿನ್ನ ಮಗನ ಬುದ್ಧಿ ಯಾವುದಾದ್ರೂ ಕಾರ್ಯವನ್ನು ಕೆಡಿಸಿದ್ರೆ ಅವನ ನಾಳೆ ನಿನಗೆ ಕೆಡುಕನ್ನು ತರ್ತಾನೆ. ಹುಷಾರಾಗಿರಬೇಕು. ಅದರಿಂದಲೇ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ, ಒಬ್ಬನ ಜ್ಞಾನಹೀನನಾದರೆ ಅವನನ್ನು ಯಾಜಕ ಸೇವೆಯಿಂದಲೇ ನಾನು ಹೊರಗಡೆ ಹಾಕ್ಬಿಡ್ತಾನೆ. ದೇವರು ತಾನು ಹೇಳ್ತಾನೆ, ಒಬ್ಬನ ಜ್ಞಾನಹೀನನಾದ್ರೆ, ಹೋಸೇಯನ ಬರೆದ ಪ್ರವಾದಿ ಗ್ರಂಥದಲ್ಲೇ ದೇವರು ಹೇಳ್ತಾನೆ, ಅವನನ್ನ ನಾನು ಯಾಜಕ ಸೇವೆಯಿಂದಲೇ ಹೊರಗಡೆ ಹಾಕ್ತೇನೆ. ಹಾಗಾದ್ರೆ ನಮ್ಮನ್ನ ಸೇವೆಯಲ್ಲಿ ನಿಲ್ಲಿಸುವುದು ದೇವರ ಜ್ಞಾನ ಮಾತ್ರ. ಆ ಜ್ಞಾನ ಬರೋದು ದೇವರ ಭಯದಿಂದ ಮಾತ್ರ. ತಾಲಂತಲ್ಲ ನಮ್ಮನ್ನ ಸೇವೆಯಲ್ಲಿ ನಿಲ್ಲಿಸೋದು, ಪ್ರಸಂಗದ ಶೈಲಿಗಳಲ್ಲ ನಮ್ಮನ್ನ ಸೇವೆಯಲ್ಲಿ ನಿಲ್ಲಿಸೋದು. ಲೋಕದಲ್ಲಿ ಅನೇಕ ಅಭಿಷಕ್ತರುಗಳು ಎದ್ದೊಳಿದ್ರು. ಲೋಕ ಹೇಳಿತು ಮುಂದೆ ದೊಡ್ಡ ಉಜ್ಜೀವನವನ್ನು ತರುವವರು ಇವರೇ ಎಂದು. ಆದರೆ ಒಂದು ಕ್ಷಣ ಅವರ ಬುದ್ಧಿಯ ಹಿಡಿತವನ್ನು ಬಿಟ್ಟಾಗ ಅದೇ ಲೋಕದ ಮುಂದೆ ಕಣ್ಮರೆಯಾಗಿ ಹೋದ್ರು. ಇವತ್ತು ಹುಡುಕಿದ್ರು ಸಿಗಲ್ಲ. ಕಾರಣ ಏನಂದ್ರೆ ಜ್ಞಾನಹೀನರಾದರು. ಇವತ್ತು ಸೇವೆ ಮಾಡಬೇಕಾದ ನಿನ್ನ ಮಕ್ಕಳು ಎಲ್ಲೋದ್ರು? ಸೇವೆ ಮಾಡಬೇಕಾದ ನಿನ್ನ ಗಂಡನು ಎಲ್ಲೋದ? ಸೇವೆ ಮಾಡಬೇಕಾದಂಥ ನಿಮ್ಮ ತಲೆಮಾರುಗಳಲ್ಲಿ ಯಾವುದು ಅವರ ಬುದ್ಧಿಯನ್ನು ಕೆಡಿಸಿದ್ದು? ಇವತ್ತು ಜ್ಞಾನಹೀನನಾದರೆ ಅವನನ್ನು ಸೇವೆಯಿಂದ ಹೊರಗಡೆ ಹಾಕ್ತಾನೆ. ಪ್ರಿಯ ದೇವರ ಮಕ್ಕಳೇ, ಕುಡುಕತನದ ಜಾಲಿಗೆ ಸಿಕ್ಕಾಕಿಕೊಳ್ಳಬೇಡ. ಪರಸಂಗದ ಸಹವಾಸಕ್ಕೆ ಸಿಕ್ಕಾಕಿಕೊಳ್ಳಬೇಡ. ಹಣದ ವ್ಯಾಮೋಹಕ್ಕೆ ಸಿಕ್ಕಾಕಿಕೊಳ್ಳಬೇಡ. ಮನ ತಿರುಗಿ ಬಾ. ನಿನ್ನ ಬುದ್ಧಿ ಕೆಟ್ಟರೆ ನಿನ್ನ ಕುಟುಂಬವನ್ನು ನೀನು ಕ್ಷಯಿಸಿ ಹೋಗೋ ಹಾಗೆ, ಇಲ್ಲದಂತೆ ಮಾಡುವ ಹಾಗೆ ನಿನ್ನ ಕೈಗಳಿಂದಲೇ ನಿನ್ನ ಕುಟುಂಬವನ್ನು ಹಾಳು ಮಾಡ್ತಿ. ಕರ್ತನು ನಿನ್ನ ಕುಟುಂಬವನ್ನು ಕಟ್ಟಲಿಕ್ಕಾಗಿ ದೇವರು ಬಯಸ್ತಾನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತಾನೆ, ನಿನ್ನ ಬುದ್ಧಿಯನ್ನು ಮಂದ ಮಾಡಿರುವಂಥ ಆ ವ್ಯಭಿಚಾರದ ಆತ್ಮಗಳು, ಆ ದ್ರಾಕ್ಷರಸದ ಮದ್ಯದ ಅಮಲಗಳು, ಯೇಸುವಿನ ನಾಮದಲ್ಲಿ ಬೇಡದಿರುವ ಚಿಂತೆಗಳು, ಸಹವಾಸಗಳು, ಅದು ಏನೇ ಆಗಿದ್ದರು ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ಕರ್ತನ ಅಭಿಷಕ್ತರು ಎನ್ನುವ ಸ್ಥಾನದಲ್ಲಿ ನಿಂತುಕೊಂಡು ನಾವು ಅವುಗಳನ್ನು ಗದರಿಸಿ ಹೊರಗಡೆ ಹಾಕ್ತೇವೆ. ಯೇಸುವಿನ ನಾಮದಲ್ಲಿ ಈ ಪರಿಶುದ್ಧಾತ್ಮನ ಮಳೆ ಇವತ್ತು ದೇವ ಜನರ ಮೇಲೆ ಸುರಿಯಲ್ಪಟ್ಟಾಗ ಎಲ್ಲ ಅಶುದ್ಧಗಳು, ಎಲ್ಲ ಅಶುದ್ಧಾತ್ಮಗಳು, ಎಲ್ಲ ಅಶುದ್ಧ ಕ್ರಿಯೆಗಳು, ಎಲ್ಲ ಅಶುದ್ಧ ಬುದ್ಧಿಗಳು, ಎಲ್ಲ ಅಶುದ್ಧ ಸವಾಸಗಳು, ಎಲ್ಲ ಅಶುದ್ಧವಾದ ಇಚ್ಛೆಗಳು ಅದು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲೇ. ಈ ವರ್ಷ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋಣ, ನನ್ನನ್ನು ಜ್ಞಾನಿಯಾಗಿ ಮಾರ್ಪಡಿಸು ದೇವರೇ,
ನನ್ನನ್ನು ಜ್ಞಾನಿಯಾಗಿ ಮಾರ್ಪಡಿಸು, ಜ್ಞಾನ ಉಳ್ಳವನಾಗಿ ನಡೆದುಕೊಳ್ಳುವಂತ ಒಂದು ಕೃಪೆ ನನಗೆ ದಯಪಾಲಿಸು ಎಂಬುದಾಗಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಮತ್ತಾಯನ ಬರೆದ ಸುವಾರ್ತೆ 25:3 ಈಗೋ ಒಂದು ಯಾತ್ರೆಯನ್ನು 10 ಜನ ಹೊರಡ್ತಾ ಇದ್ದಾರೆ. 10 ಜನ ಯಾತ್ರೆ ಹೊರಡಬೇಕಾದ್ರೆ ಇನ್ನೂ ಅವರ ಯಾತ್ರೆ ಆರಂಭನೇ ಮಾಡಲಿಲ್ಲ. ಆದರೆ ಆರಂಭ ಮಾಡೋಕ್ಕಿಂತ ಮುಂಚೆನೆ ಸತ್ಯವೇದ ಗ್ರಂಥ ಉಲ್ಲೇಖಿಸ್ತಾ ಇದೆ, ಬುದ್ಧಿ ಉಳ್ಳಂತ 5 ಸ್ತ್ರೀಯರು ಆರ್ತಿಗಳನ್ನು ಎಣ್ಣೆಯನ್ನು ತೆಗೆದುಕೊಂಡರು. ಆದರೆ ಬುದ್ಧಿ ಇಲ್ಲದವರು ಅವರು ಆರ್ತಿಯನ್ನು ಮಾತ್ರ ತೆಗೆದುಕೊಂಡರು, ಎಣ್ಣೆಯನ್ನು ತೆಗೆದುಕೊಂಡಲಿಲ್ಲ. ಯಾತ್ರೆ ಎಲ್ಲ ಒಂದೇ, ಆದರೆ ಬೇಕು ಬೇಡ ಎನ್ನೋದು ನಿನ್ನ ತೀರ್ಮಾನ. ನಾವೆಲ್ಲರೂ 2025 ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಆದರೆ ಎಣ್ಣೆ ಇದೆ, ಎಣ್ಣೆ ಇಲ್ಲ ಅಂತಲ್ಲ. ಅವರು ಯಾತ್ರೆ ಮಾಡೋಕ್ಕಿಂತ ಮುಂಚೆ ಎಣ್ಣೆ ಅಲ್ಲೇ ಇದೆ, ಎಣ್ಣೆ ಅವ್ರ ಕೈಯಲ್ಲೇ ಇದೆ, ಎಣ್ಣೆ ಅವ್ರ ಕಣ್ಮುಂದೆನೇ ಇದೆ. 5 ಜನ ಏನು ಮಾಡಿದ್ರು, ತಕ್ಕೊಂಡು. ಆದರೆ ಇನ್ನೊಂದು 5 ಜನ ಎಣ್ಣೆ ಅಲ್ಲೇ ಇದೆ, ಆದರೆ ಅವ್ರು ತಕ್ಕೊಳ್ಳಿಲ್ಲ. ಪರವಾಗಿಲ್ಲ ಅಂತ ಉದಾಸೀನತೆಯೊಟ್ಟಿಗೆ ಅವರು ಹೋದ್ರು. ಬೈಬಲ್ ಹೇಳ್ತದೆ, ಮನೆ ಬಿಟ್ಟು 10 ಜನ ಹೋದಾಗ ನಿದ್ದೆ ಮಾಡಿದ್ರು 10 ಜನ, ಆದರೆ ತುತ್ತೂರಿ ಶಬ್ದ ಮೊಳಗಿದಾಗ ಎಣ್ಣೆ ತಕ್ಕೊಂಡವರ ಕೈಯಲ್ಲಿ ಈಗೋ ಮದಲಿಂಗನು ಅವರನ್ನು ಒಳಗಡೆ ಕರ್ಕೊಂಡನು. ಎಣ್ಣೆ ಇಲ್ಲದವರು ಅಲದಾಡೋದಕ್ಕೆ ಹೋದರು. ದೇವರ ಮಕ್ಕಳ ಗಮನಿಸಿ, 2025 ಸಭೆ ನಾವೆಲ್ಲರೂ ಒಟ್ಟಾಗಿ ಯಾತ್ರೆ ಮಾಡ್ತಾ ಇದ್ದೇವೆ. ಎಣ್ಣೆ ಸಭೆಯ ಮುಂದೆ ಇದೆ, ಕೃಪೆ ಸಭೆಯ ಮುಂದೆ ಇದೆ, ಅಭಿಷೇಕ ಸಭೆಯ ಮುಂದೆ ಇದೆ, ಜ್ಞಾನ ಸಭೆಯ ಮುಂದೆ ಇದೆ, ವಾಗ್ದಾನಗಳು ಸಭೆಯ ಮುಂದೆ ಇದೆ. ಉದಾಸೀನತೆ ಒಟ್ಟಿಗೆ ನೀನು ಹೋದ್ರೆ ನಿನ್ನ ಜೀವನದಲ್ಲಿ ಇಲ್ಲದಂತೆ ಆಗುತ್ತೆ. ಆದರೆ ಕರ್ತನೆ 25 ನೋಡಿಕೊಂಡು ಯಾತ್ರೆ ಮಾಡ್ತಿರೋ ನನಗೆ, ನಾನು ಎಣ್ಣೆ ಇಲ್ಲದೆ ಹೋಗಬಾರದು, ಎಣ್ಣೆ ಉಳ್ಳವನಾಗಿ ಕೈಗಳಲ್ಲಿ ತೆಗೆದುಕೊಂಡು ಹೋಗತಕ್ಕಂತೆ ಅಪ್ಪ ನನಗೆ ಕೃಪೆಯನ್ನು ದಯಪಾಲಿಸು ಎಂದು ಜ್ಞಾನ ಉಳ್ಳವರಾಗಿ ನೀನು ಇಲ್ಲಿಂದ ಎಣ್ಣೆಯನ್ನು ತೆಗೆದುಕೊಂಡು ಹೋದ್ರೆ, ನಾನು ಒಂದು ಕಾರ್ಯ ಹೇಳ್ತೇನೆ, ಮದಲಿಂಗನು ನಿನ್ನನ್ನು ಸಿದ್ಧ ಮಾಡುವುದಕ್ಕೆ ನಿನ್ನನ್ನು ಕರೆದಂತ ಆ ಒಳಗಡೆ ಆ ರಾಜ ಭವನದಲ್ಲಿ, ಆ ಮದುವೆಯ ಔತಣದಲ್ಲಿ, ಯೇಸುವಿನ ನಾಮದಲ್ಲಿ, ಆಶೀರ್ವಾದದಲ್ಲಿ ನೀನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಉದಾಸೀನತೆ ಆಗಬೇಡ, ಅಹಂಕಾರಿ ಆಗಬೇಡ, ಸೋಂಬೇರಿ ಆಗಬೇಡ, ಜೋಲಗೈ ಆಗಬೇಡ, ಹರಟುಗೈ ಉಳ್ಳವನಾಗಬೇಡ, ಬುದ್ಧಿ ಇಲ್ಲದವನಾಗಬೇಡ. ಇವತ್ತು ಒಂದು ತೀರ್ಮಾನ ತೆಗೆದುಕೋ, ನಾನು ಎಣ್ಣೆ ತೆಗೆದುಕೊಂಡು ಬುದ್ಧಿ ಉಳ್ಳವರ ಸಂಗಡ ನಾನು ಹೋಗುತ್ತೇನೆ ಹೊರತು ಮೊಂಡಾದವರ ಸಂಗಡ ನಾನು ಹೋಗೋದಿಲ್ಲ. ಪ್ರಿಯ ತಮ್ಮನೇ, ಪ್ರಿಯ ತಂಗಿಯೇ, ಪ್ರಿಯ ಸಹೋದರನೇ, ಪರಿಶುದ್ಧಾತ್ಮನ ಎಣ್ಣೆ ಇಲ್ಲದೆ ಯಾತ್ರೆ ಮಾಡಬೇಡ. ನಿನ್ನ ಯಾತ್ರೆ ಪರಿಪೂರ್ಣ ಆಗೋದಿಲ್ಲ. ಪರಿಶುದ್ಧಾತ್ಮನ ಎಣ್ಣೆ ಇಲ್ಲದೆ ನಿನ್ನ ಯಾತ್ರೆಯನ್ನು ಮುಂದುವರಿಸಬೇಡ. ನಿನ್ನ ಗುರಿಗೆ ನೀನು ತಲುಪೋದಿಲ್ಲ. ಇನ್ನೊಂದು 5 ನಿಮಿಷ ನಿಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ತಾನೆ. ಪರಿಶುದ್ಧಾತ್ಮನ ಎಣ್ಣೆಯನ್ನು ಹೊಂದಿಕೊಂಡೆ ಇಲ್ಲಿಂದ ನೀನು ಹೋಗಬೇಕು. ಇವತ್ತು ಇಲ್ಲಿಂದ ನೀನು ಹೋದಾಗ ಹೇಳಬೇಕು, ಹೌದು ಬೇರೆ ಕೈಯಿಂದ ನಾನು ಇದರ ಒಳಗಡೆ ಬಂದೆ, ಆದ್ರೆ ಹಿಂದಿರುಗಿ ಹೋಗಬೇಕಾದ್ರೆ ಒಂದು ದೊಡ್ಡ ಕೃಪೆಯನ್ನು ಹೊಂದಿಕೊಂಡವನಾಗಿ ನಾನು ಹೋಗ್ತಾ ಇದ್ದೇನೆ. ನಿನ್ನ ಕೃಪೆಯನ್ನು ಒಳಗಡೆ ಸುರಿಯ ಮಾಡು ದೇವರೇ. ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯನಾ? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. 5 ನಿಮಿಷ ಮಾತ್ರ. ಎಲ್ಲರೂ ಸ್ತೋತ್ರ ಹೇಳ್ರಿ ಗಟ್ಟಿಯಾಗಿ. ಎಲ್ಲರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಇವತ್ತು ನಿನ್ನ ಬುದ್ಧಿ ಏನಾದರೂ ಕೆಟ್ಟಿದೆ ಅನ್ನೋಂಥ ಒಂದು ಅರಿವು ನಿನಗಿದ್ರೆ ಆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ, ದೇವರೇ, ನನ್ನ ಬುದ್ಧಿಯನ್ನು ಕೆಡಿಸಿರುವ ಎಲ್ಲ ಆ ಪಾಪದ ಕ್ರಿಯೆಗಳು ನನ್ನನ್ನು ಬಿಟ್ಟು ಹೋಗಲಿ ಅಪ್ಪ.
ದೇವರ ಜ್ಞಾನದಿಂದ ನನ್ನನ್ನು ತುಂಬಿಸು ಎಂಬುದಾಗಿ ಎಲ್ಲರೂ ಬಾಯಿ ತೆರೆದು ಪ್ರಾರ್ಥನೆ ಮಾಡೋಣ. ನಾನು ಹೇಳ್ತಾ ಇರೋದು ಎಲ್ಲರೂ ಅಲ್ಲ. ಇವತ್ತು ಏನಾದರೂ ಹಣ ನಿನ್ನ ಬುದ್ಧಿಯನ್ನು ಕೆಡಿಸಿದ್ಯಾ, ಪರರ ಸಹವಾಸಗಳು ನಿನ್ನ ಬುದ್ಧಿಯನ್ನು ಕೆಡಿಸಿದ್ಯಾ, ವ್ಯಭಿಚಾರಗಳು, ಆಧಾರಗಳು, ದ್ರಾಕ್ಷಾರಸಗಳು ಏನು ನಿನ್ನ ಬುದ್ಧಿಯನ್ನು ಕೆಡಿಸಿದೆ, ಇವತ್ತು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ರಿ, ದೇವರೇ ನನ್ನನ್ನು ನಿನ್ನ ಜ್ಞಾನದಿಂದ ತುಂಬಿಸು ಎಂಬುದಾಗಿ ಎಲ್ಲರೂ ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ನೀವು ಕೈ ಇಡೋದು ಮಾತ್ರ ಅಲ್ಲ, ಗಟ್ಟಿಯಾಗಿ ಅಭಿಷೇಕದಲ್ಲಿ ಪ್ರಾರ್ಥನೆ ಮಾಡ್ರಿ, ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಅಲ್ಪ ನಿಮಿಷ ಬಾಯಿ ತೆರೆದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ರಿ. ಇಲ್ಲಿಂದ ಹೋಗಬೇಕಾದ್ರೆ ಇವತ್ತು ಪರಿಶುದ್ಧಾತ್ಮನ ಎಣ್ಣೆಯನ್ನು ಹೊಂದಿಕೊಂಡು ಹೋಗಬೇಕು. ಓ ರಾಖಾದಾಲ ಬಾರ ಶಾದಾಲಬ ಇದರ ಮಧ್ಯದಲ್ಲಿ ಒಂದು ದೊಡ್ಡ ಮಳೆ ಸುರಿಲಿಕ್ಕಾಗಿ ಹೋಗುತ್ತೆ. ನಿನ್ನ ಮನೆಯಲ್ಲಿ ದ್ರಾಕ್ಷಾ ರಸಗಳು ತುಂಬಿ ತುಳುಕ್ಲಿಕ್ಕಾಗಿ ಹೋಗುತ್ತೆ. ನಿನ್ನ ಮನೆಯಲ್ಲಿ ದವಸ ಧಾನ್ಯಗಳು ತುಂಬಿ ತುಳುಕ್ಲಿಕ್ಕಾಗಿ ಹೋಗುತ್ತೆ. ಇಲ್ಲಿಂದ ಹೋಗಬೇಕಾದ್ರೆ ಪರಿಶುದ್ಧಾತ್ಮನನ್ನ ಹೊಂದಿಕೊಂಡು ನೀನು ಹೋಗಬೇಕು. ಇವತ್ತು ದೇವರ ಜ್ಞಾನವನ್ನು ಹೊಂದಿಕೊಂಡು ಹೋಗಬೇಕು. ಪ್ರೇ ನಾನು ಹೇಳಿದೆ, ಗಟ್ಟಿಯಾಗಿ ಪ್ರಾರ್ಥಿಸಿರಿ, ಗಟ್ಟಿಯಾಗಿ ಪ್ರಾರ್ಥಿಸಿರಿ. ರಾಖಾದಾಲಬಾರ ಶಾದಾಲಮಾನ ರಾಖಾದಾಲಬ ರಾಬಾದಾಲಮಾನ ರೂಬಾಲಾರ ಶಾಖಾದಾಲಮಾನ ರೂಬಾದಾನ ಹತ್ತನ ಮನಗರತ್ತ ರೋದನ ವೈಡ ಪ್ರಮಾಣಗರ ಶಾದಾಲಬರ ಉಡ ಪ್ರಬೋನಗರತ್ತ ರಾದನ ವೈಡ ಪ್ರಮಾಣಗರತ್ತ ರೇದನೆ ರೇಬಾಲಾರ ಶಾಖಾದಾಲಮಾನ ಉಡ ಪ್ರಬೋನಗರತ್ತ ರಾದನ. ಮಾತಾಡ್ರಿ, ಗಟ್ಟಿಯಾಗಿ ಮಾತಾಡ್ರಿ. ಎಲ್ಲ ಅಶುದ್ಧಾತ್ಮಗಳು, ಎಲ್ಲ ಇಸಿಬೇಳಲ ಶಕ್ತಿಗಳು, ದೇವ ಜನರನ್ನ ಜಾರತ್ವದ ಕಡೆ ಎಳೆಯುವಂತ ಎಲ್ಲ ಪಾಪದ ಶಕ್ತಿಗಳು, ಯೌವನಸ್ಥರ ಕಡೆ ಬಲೆಯನ್ನು ಹಾಕುವಂತ ಎಲ್ಲ ದುರಾತ್ಮನ ಫಲಗಳು ಯೇಸುವಿನ ನಾಮದಲ್ಲಿ ಈ ದಿನ ಮುರಿಯಲೇ. Pray, pray, pray. ಇನ್ನ ಗಟ್ಟಿಯಾಗಿ ಪ್ರಾರ್ಥಿಸಿರಿ. ನಿನ್ನ ಕಣ್ಣುಗಳಲ್ಲಿ ಒಂದು ಶುದ್ಧೀಕರಣ, ನಿನ್ನ ಬಾಯಿಯಲ್ಲಿ ಒಂದು ಶುದ್ಧೀಕರಣ, ನಿನ್ನ ಚಿಂತೆಗಳಲ್ಲಿ ಒಂದು ಶುದ್ಧೀಕರಣ, ನಿನ್ನ ನಡವಳಿಕೆಯಲ್ಲಿ ಒಂದು ಶುದ್ಧೀಕರಣ. ಬಾಯಿ ತೆರೆದು ಪ್ರಾರ್ಥಿಸು, ಬಾಯಿ ತೆರೆದು ಪ್ರಾರ್ಥಿಸು. ಮನ ತಿರುಗಿ ಬನ್ರಿ. ಆ ಕುಡುಕತನವನ್ನು ಬಿಟ್ಟು ಮನ ತಿರುಗಿ ಬಾ. ಆ ಪಾಪವನ್ನು ಬಿಟ್ಟು ಈ ಮನ ತಿರುಗಿ ಬಾ. ಆ ಧೂಮಪಾನ ಮದ್ಯಪಾನವನ್ನು ಬಿಟ್ಟು ಮನ ತಿರುಗಿ ಬಾ. ನಿನ್ನ ಮೊಬೈಲ್ಗಳಿಂದಲೂ ಬೇಡದಿರೋ ಕೃತ್ಯಗಳನ್ನು ನೋಡೋದ್ರಿಂದಲೂ ಮನ ತಿರುಗಿ ಬಾ. ನೀವು ಪ್ರಾರ್ಥಿಸ್ರಿ, ನೀವು ಪ್ರಾರ್ಥಿಸ್ರಿ. ಶಾಬಾಲ ರಖಾದಲ ಮನ ರಾದಲ ಬರ ಉರಖಾದಲ ಮನ ರುಷಾದಲ ಮನ ರಖಾದಲ ಬಾಲ ರಹಮ್ದರಾದನ ಉರಖಾದಲ ಮನ ರುಷಂಸಕಾದನ. ಯಾರನ್ನ ಮೆಚ್ಚಿಸೋದಕ್ಕೆ ನೀನು ಓಡ್ತಾ ಇದೀಯ? ಯಾರನ್ನ ಮೆಚ್ಚಿಸೋದಕ್ಕೆ ಓಡುತ್ತಾ ಇದೀಯ? ಯಾರನ್ನ ಮೆಚ್ಚಿಸೋದಕ್ಕೆ ನೀನು ಓಡುತ್ತಾ ಇದೀಯ? ನಿನ್ನನ್ನು ಕರೆದಂತ ದೇವರನ್ನ ಮೆಚ್ಚಿಸೋದಕ್ಕೆ ನೀನು ಓಡುತ್ತಾ ಇದೆಯೋ? Pray. Pray. ಏಸಯ್ಯ ಎಂದು ಕೂಗಿ ಕರೆಯಿರಿ, ಅಪ್ಪ ಎಂದು ಕೂಗಿ ಕರೆಯಿರಿ. ನಮ್ಮನ್ನು ಮತ್ತೊಂದಾವರ್ತಿ ನಿನ್ನ ರಕ್ತದಿಂದ ತೊಳೆಯಪ್ಪ. ನಮ್ಮನ್ನು ಮತ್ತೊಂದಾವರ್ತಿ ನಿನ್ನ ರಕ್ತದಿಂದ ತೊಳೆಯಪ್ಪ. ನಮ್ಮನ್ನು ಮತ್ತೊಂದಾವರ್ತಿ ನಿನ್ನ ರಕ್ತದಿಂದ ತೊಳೆಯಪ್ಪ. ಯೆಸಯ್ಯ ಎಂದು ಕೂಗಿ ಕರೆಯೋಣ. ನಮ್ಮನ್ನು ಕ್ಷಮಿಸಪ್ಪ ಎಂದು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೊಸ ಬುದ್ದಲಿಯಾಗಿ ಮಾರ್ಪಡಿಸು ದೇವರೇ. ನಾವು ದ್ರಾಕ್ಷಾರಸವನ್ನ, ಹೊಸ ಎಣ್ಣೆಯನ್ನ ಹೊಸ ಬುದ್ದಲಿಯಲ್ಲಿ ಹೊಂದಿಕೊಳ್ಳುವಂತ ಒಂದು ಹೊಸ ಪಾತ್ರೆಗಳಾಗಿ ನಮ್ಮನ್ನು ಶುದ್ಧಿ ಮಾಡು ಎಂದು ಪ್ರಾರ್ಥನೆ ಮಾಡ್ರಿ. ಹಳೆಯದೆಲ್ಲ ನೀಗಿ ಹೋಗಲಿ, ಹಳೆಯದೆಲ್ಲ ನೀಗಿ ಹೋಗಲಿ.
ಹೃದಯ ಕಲ್ಲು ಮಾಡ್ಕೋಬೇಡ್ರಿ. ನಿಮಗೇನ್ ಪ್ರಾರ್ಥನೆ ಮಾಡಕ್ ಗೊತ್ತಾಗ್ತಾ ಇಲ್ವಾ? ಬಾಯಿ ತೆರೆದು ಯೇಸುವೇ ಎಂದು ಕೂಗಿ ಕರೆಯಿರಿ. ಗಟ್ಟಿಯಾಗಿ ಕೂಗಿ ಕರೆಯಿರಿ. ಇನ್ನ ಗಟ್ಟಿಯಾಗಿ ಕೂಗಿ ಕರೆಯಿರಿ. ಇನ್ನ ಗಟ್ಟಿಯಾಗಿ ಕೂಗಿ ಕರೆಯಿರಿ. ಅಪ್ಪ ನನ್ನನ್ನು ತೊಳೆಯಪ್ಪ ನಿನ್ನ ರಕ್ತದಿಂದ ಅಂತ ಹೇಳ್ರಿ. ಅಪ್ಪ ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆಯಪ್ಪ. ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆ ಶುದ್ಧೀಕರಿಸು. ನನ್ನ ಮನೆಯನ್ನು ತೊಳೆದು ಶುದ್ಧೀಕರಿಸು. ನನ್ನ ಮಕ್ಕಳನ್ನು ತೊಳೆದು ಶುದ್ಧೀಕರಿಸು. ನನ್ನ ಗಂಡನನ್ನು ತೊಳೆದು ಶುದ್ಧೀಕರಿಸು. ನನ್ನನ್ನು ತೊಳೆದು ಶುದ್ಧೀಕರಿಸು. ಪರಿಶುದ್ಧ ಮಾಡು ದೇವರೇ, ಪರಿಶುದ್ಧ ಮಾಡು ದೇವರೇ, ಪರಿಶುದ್ಧ ಮಾಡು ದೇವರೇ. ಓ ರಖದಲ ಬರ ಶದಲ ಮನ ರಖದಲ ಬರ ಶಬಲದನ. ನಾನು ನೋಡುತ್ತಾ ಇದ್ದೀನಿ, ಇದರ ಮಧ್ಯದಲ್ಲಿ ಒಂದು ದೊಡ್ಡ ಬೆಂಕಿ ಇಳಿದು ಬರುತ್ತಾ ಇದೆ. ಇದರ ಮಧ್ಯದಲ್ಲಿ ಅಶುದ್ಧಗಳನ್ನು ದಹಿಸಿ ಬಿಡುವಂತ ಒಂದು ದೊಡ್ಡ ಪರಲೋಕದ ಬೆಂಕಿ ಇಳಿದು ಬರುತ್ತಾ ಇದೆ. ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗಿಯಾಗಿದ್ದರೆ ಎಷ್ಟೋ ಲೇಸು. ನನ್ನ ಜನರಿಗಾಗಿ ನಾನು ಅಳಬೇಕಲ್ಲ, ನನ್ನ ಜನರಿಗಾಗಿ ನನ್ನ ಒಡಕಿನಲ್ಲಿ ನಿಲ್ಲಬೇಕಲ್ಲ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನ ಎದುರಿಗೆ ನಿಲ್ಲುವುದಕ್ಕೂ ಪೌಳಿಯನ್ನ ಗಟ್ಟಿ ಮಾಡುವುದಕ್ಕೂ ನಾನು ತಕ್ಕವನನ್ನು ಹುಡುಕಲು ಒಬ್ಬನು ಸಿಕ್ಕಲಿಲ್ಲವಲ್ಲ. ಅವರವರು ತಮ್ಮ ಸ್ವಾರ್ಥ ಚಿಂತೆಯಲ್ಲಿ, ತಮ್ಮ ಸ್ವಾರ್ಥತೆಯಲ್ಲಿ ಮುಳುಗಿ ಹೋಗಿದ್ದಾರೆ. ನಾನು ದೇಶ ಹಾಳು ಮಾಡದಂತೆ ನನ್ನ ಎದುರಿಗೆ ನಿಂತುಕೊಂಡು, ಅಪ್ಪ ನಮ್ಮ ತಲೆಮಾರುಗಳನ್ನು ಮುಟ್ಟಪ್ಪ, ನಮ್ಮ ಜನರುಗಳನ್ನು ಮುಟ್ಟು ದೇವರೇ. ಕುಟುಂಬಗಳು ಒಡೆದು ಹೋಗ್ತಾ ಇದೆ ದೇವರೇ. ಕುಟುಂಬಗಳ ಪಾಪದಲ್ಲಿ ನಾಶವಾಗಿ ಹೋಗ್ತಾ ಇದೆ ದೇವರೇ. ಎಂದು ಕಣ್ಣೀರಿಡುವವರು ಒಬ್ಬರು ಇಲ್ಲವಲ್ಲ. ಯೆಹೋವನೇ, ಯೆಹೋವನೇ ರಕ್ಷಿಸು. ಭಕ್ತರು ಮುಗಿದು ಹೋಗಿದ್ದಾರೆ. ಆ ಕೈಗಳನ್ನು ಬೆಳೆತಿ ಇವತ್ತು ಅನೇಕ ಮನೆ ನಾಶವಾಗಿ ಹೋಗ್ತಾ ಇದೆ. ಅನೇಕ ಕುಟುಂಬಗಳನ್ನ ಶತ್ರು ಹಾಳು ಮಾಡ್ತಾ ಇದ್ದಾನೆ. ಅನೇಕರ ಬುದ್ಧಿಯನ್ನ ಪಾಪದಿಂದ ಸೈತಾನನ ಕೆಡಿಸ್ತಾ ಇದ್ದಾನೆ. ದೇವಾ, ನೀನು ನೋಡು ದೇವಾ. ಕುಟುಂಬಗಳನ್ನ ಕಟ್ಟು ದೇವರ, ಕುಟುಂಬಗಳನ್ನ ಕಟ್ಟು ದೇವರ. ಕುಟುಂಬ
ಕುಟುಂಬಗಳನ್ನ ಕಟ್ಟು ದೇವರ. ಮಕ್ಕಳ ಬುದ್ಧಿಯನ್ನ ಸೈತಾನನ ಕೆಡಿಸ್ತಾ ಇದ್ದಾನೆ. ಸಹೋದರಿಯರ ಬುದ್ಧಿಯನ್ನ ಸೈತಾನನ ಕೆಡಿಸ್ತಾ ಇದ್ದಾನೆ. ಪುರುಷನ ಬುದ್ಧಿಯನ್ನ ಸೈತಾನ ಕೆಡಿಸ್ತಾ ಇದ್ದಾನೆ. ಕುಟುಂಬಗಳು ಇಲ್ಲದಂತೆ ಸೈತಾನನ ಮಾಡಬೇಕಾದ್ರೆ ಕುಟುಂಬವನ್ನು ಕಟ್ಟುವವನು ನೀನೇ ಅಲ್ವಪ್ಪ. ಶಬಲ ರದಲ ರಕದಲ ಮನ ರದಲ ಮರ ಶದಲರ. యేసయ్యా, యేసయ్యಾ, యేసయ్ಯಾ, ಅಪ್ಪ ನೀನಲ್ಲದೆ ನಮಗೆ ನಿರೀಕ್ಷೆ ಯಾರು ದೇವರೇ? ಆ ಎರಡು ಕೈಗಳನ್ನು ಪರಲೋಕ ರಾಜ್ಯದ ಕಡೆ ಚಾಚೋಣ. ನಮ್ಮ ಕುಟುಂಬ ನಿನ್ನ ಕೈಗಳಲ್ಲಿ ಕೊಡುತ್ತೇನಪ್ಪ. ಜ್ಞಾನವಂತರಾಗಿ ನಮ್ಮ ಕುಟುಂಬನ ಕಟ್ಟುವುದಕ್ಕೆ ನಮಗೆ ಕೃಪೆ ಕೊಡು ದೇವ. ಒಂದು 10 ಸೆಕೆಂಡ್ ಏಸಪ್ಪನನ್ನು ಮಾತ್ರ ಕೂಗಿ ಕರೆಯನು. ಎಷ್ಟು ಶಬ್ದ ತೆಗೆದು ಏಸಯ್ಯ ಎಂದು ಕೂಗಿಸ್ಲಿಕ್ಕೆ ಸಾಧ್ಯವಾಗ. ಏಸಯ್ಯ, ನನ್ನ ಕುಟುಂಬ ನೋಡಯ್ಯ. ಏಸಯ್ಯ, ಎಣ್ಣೆ ದ್ರಾಕ್ಷಾರಸದಿಂದ ನನ್ನ ಮನೆಯನ್ನು ತುಂಬಯ್ಯ. ಏಸಯ್ಯ, యేసయ్య, యేసయ్య, ನನ್ನ ಮನೆಯನ್ನು ತುಂಬು ದೇವರೇ. ಆ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ಎಷ್ಟು ಜೋರಾಗಿ ತಟ್ಟಲಿಕ್ಕೆ ಸಾಧ್ಯವಾಗುತ್ತೆ, ಎಷ್ಟು ಜೋರಾಗಿ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಸನ್ನಿಧಿಗೆ ಸೇರಿ ನಾನು ನಿನ್ನ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ಕಷ್ಟ
ಕೈಗಳನ್ನು ಪರಲೋಕ ರಾಜ ಕಡೆ ಎತ್ತೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಹೀಗೋ ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ನಿನ್ನ ಜನರನ್ನ ಆಶೀರ್ವದಿಸಿ ಕಳಿಸಿಕೊಡ್ತಾ ಇದ್ದಾನೆ. ಕರ್ತನೆ, ಹಿಂಗಾರು ಮುಂಗಾರನ್ನು ತಕ್ಕ ಕಾಲದಲ್ಲಿ ನಿನ್ನ ಮಕ್ಕಳ ಮೇಲೆ ಬರೆ ಮಾಡಿ ಇವರ ಕಣಜಗಳು ಯಾವಾಗಲೂ ದವಸ ಧಾನ್ಯಗಳಿಂದ ತುಂಬ ಪಡತಕ್ಕಂತೆ ಇವರ ಇವರ ಮನೆಯ ಕಣಜಗಳು ಕರ್ತನೆ ದ್ರಾಕ್ಷಾರಸದಿಂದಲೂ ಎಣ್ಣೆಯಿಂದಲೂ ತುಂಬಿ ತುಳುಕತಕ್ಕಂತೆ ಇವರು ಕೈ ಹಚ್ಚುವ ಎಲ್ಲ ಕೆಲಸಗಳು ಸಮೃದ್ಧಿಯೋ ಆಶೀರ್ವಾದವನ್ನು ಕಂಡು ನಿನ್ನ ಸಮ್ಮುಖದಲ್ಲಿ ಸಾಕ್ಷೀಕರಿಸತಕ್ಕಂತೆ ನೀನು ಕೃಪೆಯನ್ನು ದಯಪಾಲಿಸು. ದೇವರ ಸಮಾಧಾನದ ಹಸ್ತ ತಾನೇ ನಿನ್ನ ಮಕ್ಕಳನ್ನ ದಾರಿ ನಡೆಸಲಿ. ಮಹಿಮೆ ನಿನಗೆ ಮಾತ್ರ. ಕರ್ತನೆ, ಇವರ ಕುಟುಂಬಗಳು ಕಟ್ಟಲ್ಪಡಲಿ, ದೇವರೇ ಕಟ್ಟಲ್ಪಡಲಿ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್.